ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ದತ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೀಶಂ ವಂದೇ ಭವದ್ಭ್ರಮವರಾಸುರಸಿದ್ಧವೃತ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಯಾ ಯುಕ್ತೋ ಗರುಡಸ್ಕಂಧ ಸಂಸ್ಥೋ ದೂರಾನುಯಾತೋ ವಜ್ರಕೃತಾಪ್ಯನುಜ್ಞಾಂ ದತ್ವಾಮುಷ್ಮೈ ಪ್ರಯಯೌ ವಾಯುಜುಷ್ಟಾಭಾಷಾಂ ಕೃಷ್ಣೋ ಭೌಮವಧೇ ಕೃತಾತ್ಮಾ. ತಯಾ ಯುಕ್ತಃ ಗರುಡಸ್ಕಂಧ ಸಂಸ್ಥಃ ದೂರಾನುಯಾತಃ ವಜ್ರಕೃತಾ ಅಪಿ ಅನುಜ್ಞಾಂ ದತ್ವಾ ಅಮುಷ್ಮೈ ಪ್ರಜಯೌ ವಾಯುಜುಷ್ಟಾಂ ಆಶಾಂ ಕೃಷ್ಣಃ ಭೌಮವಧೇ ಕೃತಾತ್ಮಾ. ಈ ರೀತಿ ಇಂದ್ರದೇವರ ಪ್ರಾರ್ಥನೆ, ಒಟ್ಟೆಲ್ಲಾ ದೇವತೆಗಳ ಪ್ರಾರ್ಥನೆ, ಮುನಿಗಳ ಪ್ರಾರ್ಥನೆ ಮತ್ತು ವಿಶೇಷವಾಗಿ ಅಗ್ನಿಯ ಕರ್ಣಕುಂಡಲಗಳನ್ನು ಅವನು ಅಪಹರಣ ಮಾಡಿದ್ದ. ಇವೆಲ್ಲ ಕಾರಣದಿಂದ ಪ್ರಾರ್ಥನೆ ನಡೆದ ಮೇಲೆ ಕೃಷ್ಣ ತಾನು ಗರುಡಾರೂಢನಾಗಿ ಹೊರಟ. ತಯಾಯುಕ್ತ ಸತ್ಯಭಾಮಾದೇವಿಯ ಸಮೇತ ಹೊರಟ. ಗರುಡ ಸ್ಕಂಧ ಸಂಸ್ಥಃ ದೂರಾನುಯಾತಃ ವಜ್ರಭೃತಾಪಿ ಅನುಜ್ಞಾ, ಬಹಳ ದೂರ ಹಿಂಬಾಲಿಸಿ ವಜ್ರಭೃತ ಇಂದ್ರದೇವರಿಗೆ, ವಜ್ರ ಅಂತ ಹೇಳಿದ್ರೆ ವಜ್ರಭೃತ್ ಅಂತ ಹೆಸರು. ವಜ್ರಭೃತ ಇಂದ್ರದೇವರಿಂದ ಬಹಳ ದೂರ ಹಿಂಬಾಲಿಸಲ್ಪಟ್ಟವನಾಗಿ ಅನುಜ್ಞಾಂ ದತ್ವಾ ಮುಷ್ಮೈ, ನೀನನ್ನು ಹೋಗ್ಬೋದು ಅಂತ ಅಪ್ಪಣೆಯನ್ನು ಕೊಟ್ಟು ಇಂದ್ರದೇವರನ್ನು ಕಳಿಸಿ ವಾಯುಜುಷ್ಟಾಮಾಶಾಂ, ವಾಯುವೇ ದಿಕ್ಕು, ವಾಯುಜುಷ್ಟಾಮಾಶಾಂ, ಆಶಾ ಅಂದ್ರೆ ದಿಕ್ಕು, ವಾಯುಜುಷ್ಟ ಅಂದ್ರೆ ವಾಯುವ್ಯ ದಿಕ್ಕು, ವಾಯುವ್ಯ ದಿಕ್ಕಿಗೆ ಕೃಷ್ಣ ಭೌಮವಧೇ ಧೃತಾತ್ಮ. ಉದ್ದೇಶ ಏನಿತ್ತು? ಭೌಮವಧೆ, ಆ ನರಕಾಸುರನ ಸಂಹಾರಕ್ಕೋಸ್ಕರ ಧೃತಾತ್ಮ ನಿಶ್ಚಯ ಮಾಡಿ ಹೊರಟಿದ್ದಾನೆ ಕೃಷ್ಣ. ಭೋವೋ ಹಿ ಆಸೀದ್ ಬ್ರಹ್ಮವರಾದವಧ್ಯ ನ ಶಸ್ತ್ರಭೃಜ್ಜೀಯಸ ಇತ್ಯಮುಷ್ಮೈ ದತ್ತೋ ವರೋ ಬ್ರಹ್ಮಣ ತದ್ವದೇವ ತಸ್ಯಾಮತ್ಯಾನಾಂ ತದ್ವದವಧ್ಯತಾ ಚ. ಭೌಮಃ ಹಿ ಆಸೀತ್ ಬ್ರಹ್ಮವರಾತ್ ಅವಧ್ಯಃ ನ ಶಸ್ತ್ರಭೃತ್ ಜೀಯತೆ ಇತಿ ಅಮುಷ್ಮೈ ದತ್ತಃ ವರಃ ಬ್ರಹ್ಮಣ ತದ್ವದೇವ ತಸ್ಯ ಅಮಾತ್ಯಾನಾಂ ತದ್ವದವಧ್ಯತಾ ಚ. ಈ ಹೋಮ ನರಕಾಸುರನ ಕೃಷ್ಣನೇ ಆತ ಕೊಲ್ಲಬೇಕಾಗಿತ್ತು ಅಂತ ಕೇಳಿದ್ರೆ, ಭೋಮೋ ಹಿ ಆಸೀತ್ ಬ್ರಹ್ಮವರಾದವಧ್ಯ, ಆ ನರಕಾಸುರ ಬ್ರಹ್ಮದೇವರ ವರದಿಂದಾಗಿ ಅವಧ್ಯನಾಗಿದ್ದ. ವಿಶೇಷ ವರ ಏನಿತ್ತು ಅವನಿಗೆ? ನಾ ಶಸ್ತ್ರಭೃಜ್ಜೀಯಸ ಇತ್ಯಮುಷ್ಮೈ, ನಿನ್ನ ಕೈಲಿ ಶಸ್ತ್ರ ಇರೋವರೆಗೂ ಕೂಡ ನಿನ್ನನ್ನು ಯಾರೂ ಕೊಲ್ಲೋದಿಲ್ಲ, ಅದು ಬೇರೆ ವರ. ಅವಧ್ಯತ್ವ ವರ ಇನ್ ಜನರಲ್, ಶಸ್ತ್ರ ಸಮೇತನಾಗಿದ್ದಾಗ ಸಾವಿಲ್ಲ ಅಂತ ಇನ್ನೊಂದು, ಶಸ್ತ್ರ ಹಿಡ್ಕೊಂಡಿರ್ತಿದ್ದೆ ಅವನು ಸಾವಿಲ್ಲ, ಈ ರೀತಿ ಆಗೋದು. ದತ್ತಃ ವರಹ, ಇಂಥ ವರವನ್ನ ಪಡ್ಕೊಂಡಿದ್ದ ಅವರಿಗೆ ಇನ್ನೊಂದು ವರ ಇತ್ತು. ದತ್ತೋ ವರಹ ಬ್ರಹ್ಮಣ ತದ್ವದೇವ ತಸ್ಯ ಅಮಾತ್ಯಾನ ತದ್ವದವಧ್ಯತಾಚ. ಅಂತಹದ್ದೇ ವರವನ್ನ ಬ್ರಹ್ಮದೇವರು ಅವನ ಮಂತ್ರಿಗಳಿಗೂ ಕೊಟ್ಟಿದ್ರು. ಇವನಿಗೂ ವರ, ಮಂತ್ರಿಗಳಿಗೂ ವರ. ಎಂಥ ವರ? ಅವರಿಗೂ ಶಸ್ತ್ರ ಇದ್ದಾಗ ಸಾವಿಲ್ಲ ಮತ್ತು ಸಾವಿಲ್ಲ, ಅವಧ್ಯತ್ವ. ಇದರಿಂದ ಏನಾಗಿದ್ದ ಅವನೀಗ? ಭಾರಿ ಪವರ್ಫುಲ್ ಆಗಿತ್ತು. ಆಗ ಒಂದು ಸಮಸ್ಯೆ ಬಂತು. ಏನದು? ಅವರು ಬ್ರಹ್ಮವರ, ಇವರು ಫ್ರೆಂಡ್ಸ್ ಆಗಿಬಿಡ್ತಾರೆ. ಅವನ್ಯಾಕೆ ಅಮಾತ್ಯರು ಯಾಕೆ ಆಗ್ತಾರ ಅವರು? ಗೊತ್ತಾಯ್ತಾ ಅಂತ ಕೇಳಿ ಹೇಳ್ತಾರೆ. ಅವ್ರಿರೋ ವರ ತಗೊಂಡಿದ್ದ. ನರಕಾಸುರನಿಗೆ ಮಾತ್ರ ಅವ್ರ ವಶ ಆಗ್ಬೇಕು ಅವರು ಅಂತ ಹೇಳಿ. ನರಕಾಸುರನ ಅಧೀನ, ಬೇರೆಯವರಿಗೂ ಸೋಲಿಲ್ಲ. ಇದು ಅರ್ಥ ಮಾಡ್ಕೊಂಡು ಏನಾಯ್ತು ಅವನಿಗೀಗ? ಅವರು ತನ್ನ ಅಧೀನದಲ್ಲಿರ್ತಾರೆ, ಅವರಿಗೆ ಸಾವಿಲ್ಲ, ಏನಿಲ್ಲ, ತನಗೂ ಇಲ್ಲ, ತನ್ನ ಮಟ್ಟಿಗೆ ಅವನು ಸೇಫ್ ಆದ. ಅವರಿಗೆ ಈ ವರ ಇಲ್ಲ, ನರಕಾಸುರ ತಮಗೆ ಏನಾಗಬೇಕಂತ ವರ ಇಲ್ಲ. ಆದ್ರಿಂದಾಗಿನೇ ಅವನು ಎಲ್ಲರ ಮೇಲೆ ತಾನು ಆಡಳಿತ ನಡೆಸ್ತಾ ಇದ್ದ. ಒಂದು ಶಸ್ತ್ರಭೃತ್ ಜೀಯಸೆ, ಎರಡು ವರ ಈಗ. ಒಂದು ಸಾವಿಲ್ಲ, ಇನ್ನೊಂದು ಶಸ್ತ್ರಭೃತ್ ನ ಜೀಯಸೆ, ನಿನಗೆ ಸೋಲಿಲ್ಲ, ಶಸ್ತ್ರವರೆಗೂ ಸೋಲಿಲ್ಲ. ಉದಾಹರಣೆಗೆ ಏನ್ ಮಾಡೋದು? ಅವಧ್ಯತ್ವ ವರ ಇದೆ ಅಂತ ತಿಳ್ಕೊಂಬೋಣ. ಯಾರೋ ಸೋಲ್ಸಿದ್ರು ಮನೆ ಕೂಡಿ ಹಾಕಿದ್ರು, ಲಾಕ್ ಮಾಡಿದ್ರು ಅಂತ ತಿಳ್ಕೊಂಬೋಣ. ಅಲ್ಲೇ ಬಿದ್ದಿರ್ಬೇಕು ಅವನು, ಸಾವಿಲ್ಲ ಅವನಿಗೆ. ಹಾಗೆ ಆಗಿಲ್ಲ, ಸೋಲೂ ಇಲ್ಲ, ಶಸ್ತ್ರ ಇರೋರಿಗೂ ಸೋಲಿಲ್ಲ ಮತ್ತು ಸಾವಿಲ್ಲ.
2 ವರ ತಗೊಂಡಿದ್ರು ಯಾರೆಲ್ಲ 2 ವರ ತಗೋತಾ ಇದ್ರು. ಬರೀ ಅವತ್ತೆ ತಗೊಂಡು ಬರೀ ದೀರ್ಘಾಯುಷ್ಯ ತಗೊಂಡು ಆರೋಗ್ಯ ಕೇಳಲಿಲ್ಲ, ಪಜೀತಿ ಆಗೋಯ್ತು. ಬೆಡ್ ರಿಡನ್ನಾಗಿ ಎಷ್ಟು ಸಾತಿರ್ಬೇಕು, ಉಳಿದವ್ರಿಗೆ ಅಸಹ್ಯ ಆಗತ್ತೆ, ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ಹಾಗಲ್ಲ, ಆರೋಗ್ಯನೂ ಇರಬೇಕು, ಆಯುಷ್ಯನೂ ಇದ್ದಾಗ ಅದು ಸಾಧನೆ. ಇದರ ಸಾಧನೆ ಆಗೋದಿಲ್ಲ. ಭೌಮೇನ ತತ್ವವರೋ ಬ್ರಹ್ಮಣ ತದ್ವದೇವ ತಸ್ಯ ಅಮಾತ್ಯಾನಾಂ ತದ್ವದವಧ್ಯತಾ ಚ ಭೌಮೇನ ಜೇಯತ್ವಮಪಿ ಸ್ವಮೇಹಮೀಶಾಂ ದತ್ತಂ ಭೌಮಾಯ ಬ್ರಹ್ಮಣ ಕ್ರೋಢರೂಪ ವಿಷ್ಣೋರ್ಜಾತಾಯ ಅಸ್ಯ ದುರ್ಗಂಚ ದತ್ತಂ ಪ್ರಾಗ್ಜ್ಯೋತಿಷಂ ನಾಮ ಪುರಂ ಸಮಸ್ತೈಃ ಆಸೀತ್. ಭೌಮೇನ ಜೇಯತ್ವಮಪಿ, ಜೇಯತ್ವ ಅಂದ್ರೇನೋ ಜೇತುಂ ಯೋಗ್ಯತ್ವ ಅಂದ್ರೆ ಅವನು ತರಕಾಸುರನಿಂದ ಮಾತ್ರ ಸೋಲ್ಬೇಕು, ಅವ್ರು ಬೇರೆ ಸೋಲಾಗಿಲ್ಲ ಅಂತವರ ಸ್ಪೆಷಲ್ ಆಗಿ ಇವನು ಸಿಕ್ತು. ಅಮೀಷಾಂ ದತ್ತಂ, ಅವರೆಲ್ಲರಿಗೂ ಕೂಡ ಅಂತವರ ಇತ್ತು. ಭೌಮಾಯ ಬ್ರಹ್ಮಣ ಕ್ರೋಢರೂಪ, ಭೌಮಾಯ ಬ್ರಹ್ಮಣ ಕ್ರೋಢರೂಪ ವಿಷ್ಣೋರ್ಜಾತಾಯ, ಯಾರಿವನು? ಕ್ರೋಢರೂಪಾತ್ ವಿಷ್ಣೋರ್ಜಾತಾಯ, ವರಾಹ ದೇವರ ಮಗ ಇವನು. ವರಾಹ ಭೂಮಿಯ ಮಗ, ವರ ಕೊಟ್ಟಿದ್ದು ಬ್ರಹ್ಮದೇವರು. ಜೊತೆಗೆ ದುರ್ಗಂಚ ದತ್ತಂ ಪ್ರಾಗ್ಜ್ಯೋತಿಷಂ ನಾಮ ಪುರಂ ಸಮಸ್ತೈಹಿ. ಹಿಂದೆ ಅವು ದೊಡ್ಡ ದುರ್ಗಗಳು ಅಂತ ಯಾತ ಕರಿತಾ ಇದ್ರು? ದುರ್ಗ ದುಃಖೇನ ಗಂತುಂ ಶಕ್ಯಂ ಅಂತ ಅರ್ಥ ಏನದಕ್ಕೆ? ಒಳಗೋದ್ ಭಾರಿ ಕಷ್ಟ ಅಂತ ಅರ್ಥ. ಅಟ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಈಗ ಏರ್ ಅಟ್ಯಾಕ್ ಬಂದ್ಮೇಲೆ ಇದು ಹೊರಟೋಯ್ತು, ಕೋಟೆಗಳಿಗೆ ಬೆಲೆ ಹೋಯ್ತು. ಒಂದು ಕೋಟೆ ದಾಟಿ ಒಳಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ಕೋಟೆ ರಕ್ಷಣೆ ಇರ್ತಿತ್ತು ಅವರಿಗೆ. ಈಗ ಕೋಟೆ ಕಾನ್ಸೆಪ್ಟೇ ಹೋಯ್ತು ಸಿಟಿಗಳಿಗೆಲ್ಲ. ಯಾತಕ್ಕೆ ಅಂದ್ರೆ ಏರ್ ಅಟ್ಯಾಕ್ ಬಂದ್ಮೇಲೆ ಅದಕ್ಕೆ ಅರ್ಥ ಇಲ್ಲ. ಈಗ ಮೇಲಿಂದ ಆಗ್ತಾರೆ, ಕೋಟೆಯಿಂದ ಯಾತಕ್ಕೆ ಒಳಗೆ ಬರದಿರಲಿ ಅಂತೇಳಿ. ಈಗ ಮೇಲಿಂದ ಬರೋದ್ರಿಂದ ಅದಕ್ಕೆ ಸಾಧ್ಯ. ಚಾವಣಿ ಹಾಕ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಹಾಕಿದ್ರೆ ಬದುಕೋದು ಹೇಗೆ? ಹೀಗಾಗಿ ಹೊಸ ರೀತಿ ಎಲ್ಲ ಯುದ್ಧ ಪದ್ಧತಿ ಚೇಂಜ್ ಆಯ್ತು. ಬಿಲ್ಲು ಬಾಣಗಳು ಹೋಯ್ತು, ಪಿಸ್ತೂಲ್ ಬಂತು, ಗನ್ಗಳು ಬಂದು, ಆಮೇಲೆ ಇನ್ನೂ ಅಡ್ವಾನ್ಸ್ ಆಗಿ ಬಾಂಬು ಎಲ್ಲಿ ಸಿಕ್ಕೊಳ್ಳೋ ಸ್ಥಿತಿ ಬಂದೋಯ್ತು. ಆಸೀದ್ ಬಾಹ್ಯೇ ಗಿರಿದುರ್ಗಂ, ಪ್ರಾಗ್ಜ್ಯೋತಿಷ ಅಂತ ಪುರ ಅವನ ಕ್ಯಾಪಿಟಲ್. ಪ್ರಾಗ್ಜ್ಯೋತಿಷಪುರ ಅಂತ ಹೆಸರು. ಅದೇ ಹಿಮಾಲಯ ಇದ್ದಾವೆಲ್ಲ ಕೂಡ ದುರ್ಗ. ಮೊದಲೇ ಹಿಮಾಲಯದಲ್ಲಿ ಒಂದೊಂದು ಹೆಜ್ಜೆ ಇಡೋದು ಕಷ್ಟ. ಮುಂದೆ ಹೋಗ್ತಾ ಹತ್ಲಕ್ಕೆ ಹೊಟ್ಬಿಟ್ಟಾಗ ಏನಾಗುತ್ತಾಗ 100 ಅಡಿ 2 ಅಡಿ ಅಲ್ಲ, ಎತ್ತರ ಒಂದು ಸುಸ್ತೊಳಗೆ ಒಂದು ಕೈ ಎತ್ತಿರ್ಲಕ್ಕಾಗಲ್ಲ, ಕಾಲ ಅಷ್ಟು ಇದಾಗ್ಬಿಡತ್ತ. ಅದು ಅಪ್ಪಿರೋದು ಅಪ್ಪಿಟ್ಟು ಹೌಸ್ ಎಲ್ಲ ಹೋಗೋದ್ರಿಂದ ಓದಲಕ್ಕಾಗೋದೇ ಇಲ್ಲ. ಅದು ಹೆಸರೇ ದುರ್ಗ. ಅದು ಬೈ ಇಟ್ ಸೆಲ್ಫ್ ಏನಾದ್ರು ದುರ್ಗ, ಅದರಲ್ಲೂ ದುರ್ಗ. ಅವತ್ತೆ ದುರ್ಗದಲ್ಲಿ ದುರ್ಗ ಇದ್ದಾಗಿತ್ತು ಅವನಿಗೆ. ಆ ದೃಷ್ಟಿಗೆ ಇನ್ನೂ ಸೇಫ್ ಆಗಿತ್ತು. ನಾಮಪುರಂ ಸಮಸ್ತೈ ಆಸೀದ್ ಬಾಹ್ಯೇ ಗಿರಿದುರ್ಗಂ ತದಂತಹ ಪಾನೀಯ ದುರ್ಗಂ ಔರವಂ ಪಾಶ ದುರ್ಗಂ ತಸ್ಯಾಪ್ಯಂತಹ ಕ್ಷುರಧಾರೋಪಮಂ ತತ್ ಪಾಶಾಸ್ತ್ಯತೆ ಷಟ್ಸಹಸ್ರಾಹ ಸುಘೋರಾಹ. ಇನ್ನೂ ಎಷ್ಟು ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದಾನೆ ಅಂದ್ರೆ, ಒಂದು ಬ್ರಹ್ಮವರ, ಸೋಲಿಲ್ಲ ಮತ್ತೆ ಸಾವಿಲ್ಲ. ಎರಡನೇದು ಅಂತ ಮಂತ್ರಿಗಳು, ಅವರಿಗೂ ಸೋಲಿಲ್ಲ ಸಾವಿಲ್ಲ, ಇವರು ಮಾತ್ರಿಗೆ ಅಧೀನ. ಆಮೇಲೆ ದುರ್ಗವಾದಂತ ಪಟ್ಟಣ, ಯಾರು ಅಟ್ಯಾಕ್ ಮಾಡಕ್ಕೆ ಬರೋದಿಲ್ಲ. ಅದ್ರ ಹೊರಗಡೆಗೆ ಗಿರಿದುರ್ಗ, ಒಂದು ದೊಡ್ಡ ಗಿರಿದುರ್ಗ, ದೊಡ್ಡ ಬೆಟ್ಟಗಳ ಸಾಲು, ಅದು ದಾಟಿ ಬರ ಹಾಗಿಲ್ಲ. ಅವು ಕೂಡ ಅಚ್ಛೇದ್ಯ ಅಭೇದ್ಯ. ಜೊತೆಗೆ ತದಂತಹ ಅದರೊಳಗೆ ಪಾನೀಯ ದುರ್ಗ, ಜಲದುರ್ಗ. ಜಲದುರ್ಗ ಅಂದ್ರೆ ಏನು? ಕಂದಕಗಳು ಮಾಡಿಬಿಟ್ಟು ದಾಟಕ್ ಬರೋದಿಲ್ಲ ಅಂದ್ರೆ, ಅದ್ರ ಕೋಟೆ ಗೋಡೆ ಆದ್ಮೇಲೆ ಅಲ್ಲಿಗೂ ದಾಟಿದ್ರೆ ಕಷ್ಟ ಅಂತ ಹೇಳಿ ಕಂದಕ ಮಾಡಿ ನೀರು ಬಿಟ್ಟು ಮೊಸಳೆ ಇತ್ಯಾದಿ ಪ್ರಾಣಿಗಳನ್ನ ಹಾಕ್ತಾ ಇದ್ರು. ಈಜ್ಕೊಂಡು ಬರ್ಲಕ್ಕೂ ಬರಬಾರದು, ಗೊತ್ತಾಯ್ತಾ? ಅದು ಹೇಳಿದ್ದಾರೆ, ಆ ರೀತಿ ವ್ಯವಸ್ಥೆ ಆಗಿದೆ. ಅಂದ್ರೆ ಸೇಫ್ಟಿಗೆ ಅಷ್ಟೆಲ್ಲ ಮಾಡ್ಕೊತಿದ್ರು. ಅದಕ್ಕೆ ಪಾನೀಯ ದುರ್ಗ. ಪಾನೀಯ ಅಂದ್ರೆ ನೀರು ಅಂತ ಅರ್ಥ. ಪಾನೀಯಂ ಸಮರ್ಪಯಾಮಿ, ನೀರಷ್ಟೇ ಕೊಡಿ. ಇವತ್ತು ಪಾನೀಯ ಅಂದ್ರೆ ನೀರು ಅಂತ ಆಗಿಲ್ಲ, ಕಾಫಿ ಟೀ ಅಂತನೂ ಆಗಿಲ್ಲ. ಏನಾಗ್ಬಿಟ್ಟಿದೆ ಇವತ್ತು, ಬೇರೆ ಅರ್ಥ ಬಂದಾಗಿ. ಕುಡಿತಾರೆ ಅಂದ್ರೆ ಬೇರೆ ಅರ್ಥ. ಪಾನೀಯ ದುರ್ಗಂ ಮೌರವಂ ಪಾಶ. ಆಮೇಲೆ ಪಾಶ ದುರ್ಗ, ಅದರೊಳಗಡೆ ಬರೀ ಪಾಶಗಳು. ಅದು ಮುರಾಸ ರಾಕ್ಷಸ, ಅವನಿಂದ ಎಂತ ಅನ್ಬ್ರೇಕಬಲ್ ಎಲ್ಲ ಕೂಡ. ಎಷ್ಟಿದ್ವು ಅವು? 6,000 ಪಾಶಗಳಿದ್ವು. ಅಷ್ಟೊಂದು ನಡ್ಕೊಂಡ್ ಬರ್ಬೇಕು ಬರೋನು. ಆದ್ರಿಂದ ಅವನೇನಾಗಿದ್ದ, ಅಷ್ಟು ಕೊಬ್ಬಿ ಹೋಗ್ಬಿಟ್ಟಿದ್ದ, ಭಯಂಕರ ಪಾಪಿ ಆಗಿದ್ದ. ಆಸೀದ್ ಬಾಹ್ಯೇ ಗಿರಿದುರ್ಗಂ ತದಂತಹ ಪಾನೀಯ ದುರ್ಗಂ ಮೌರವಂ ಪಾಶ ದುರ್ಗಂ ತಸ್ಯಾಪಿ ಅಂತಹ ಕ್ಷುರಧಾರೋಪಮಂ ತಸ್ ಪಾಶಾಶ್ಚ್ಯ ತೇ ಷಟ್ಸಹಸ್ರಾಹ ಸುಘೋರಾಹ. ಕ್ಷುರ ಧಾರೋಪಮಂ, ಕ್ಷುರ ತತ್ತಿ ಅಲೆಗಿದ್ದಾಗಿದ್ವು, ಅಷ್ಟು ಶಾರ್ಪ್, ಕರ ಸುತ್ತಾ ಇರು, ಯಾರು ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅಂಥದ್ದು 6,000 ಪಾಶೆ ಇಟ್ಕೊಂಡಿದ್ದು. ಮುರಾಸುರ ಮಾಡಿದ್ರೆ ಮೌರವ, ಮುರ ರಕ್ಷಣೆಯಲ್ಲಿ ಇದ್ದಿದ್ದು.
ಅಭೇದ್ಯತ್ವಂ ಅರಿಭಿಃ ಅತಾರ್ಯತಾ ಚ ದತ್ತಾ ದುರ್ಗಾಣಾಂ ಬ್ರಹ್ಮಣಾರಾಧಿತೇನ ತಸ್ಯಾಮಾತ್ಯಾಃ ಪೀಠಮುರೌ ನಿಶುಂಭಯಗ್ರೀವೌ ಪಂಚಜನಸ್ಯ ಶೂರಾಃ ಅಭೇದ್ಯತ್ವಂ ಅರಿಭಿಃ ಅತಾರ್ಯತಾ ಚ ದತ್ತಾ ದುರ್ಗಾಣಾಂ ಬ್ರಹ್ಮಣಾ ಆರಾಧಿತೇನ ತಸ್ಯ ಅಮಾತ್ಯಾಃ ಪೀಠಮುರೌ ನಿಶುಂಭಯಗ್ರೀವೌ ಪಂಚಜನಃ ಚ ಶೂರಾಃ. ಅಭೇದ್ಯತ್ವಂ, ಆ ದುರ್ಗಗಳಿದ್ವಲ್ಲ ಅಷ್ಟು ಕೂಡ, ಗಿರಿದುರ್ಗ, ಪಾನೀಯ ದುರ್ಗ, ಪಾಶದುರ್ಗ ಎಲ್ಲ, ಅವಕ್ಕೆಲ್ಲ ವರ. ಮತ್ತೆ ಅಭೇದ್ಯತ್ವಂ, ಯಾರು ಭೇದನೆ ಮಾಡಾಗಿಲ್ಲ, ಅದಕ್ಕೂ ವರ. ದುರ್ಗ ಹಾಗೆ ಹೇಳ್ತೀರಿ. ಅನ್ಬ್ರೇಕಬಲ್ ಕೊಟ್ಟ, ಏನಾಯ್ತಾಗ? ಪಾಶಗಳಿದೆ, ಯಾರು ಕಟ್ ಮಾಡಕ್ ಆಗಲ್ಲ. ಬೆಟ್ಟಗಳನ್ನು ಬ್ರೇಕ್ ಮಾಡೋದು ಬಾಂಬ್ ಹಾಕಿರೂ ಹೋಗೋದಿಲ್ಲ ಅಂತವು. ಎಲ್ಲ ಕಟ್ತಾರೆ. ಇವತ್ತೆ ಏನ್ ಮಾಡ್ತಿದ್ದಾರೆ ಇತ್ತೀಚೆಗೆ ಕಟ್ಬೇಕಾದ್ರೆ ಬಾಂಬ್ ಪ್ರೂಫ್ ಆಗೋ, ಅರ್ಥಕ್ವೇಕ್ ಪ್ರೂಫ್ ಆಗಬೇಕು, ಬಾಂಬ್ ಪ್ರೂಫ್ ಆಗಬೇಕು, ಆ ತರ ಯೋಚನೆ ಮಾಡ್ತಾರೆ. ಯಾವುದು ಹೊಸ ಬಂದಾಗೆಲ್ಲ ಸಮಸ್ಯೆಗಳನ್ನ ಹೊಸ ಪರಿಹಾರ ಹುಡುಕ್ತಾರೆ. ಆದ್ರಿಂದ ಆ ಪಾನೀಯ ದುರ್ಗ ನೀರು ಒಣಗೋದೇ ಇಲ್ಲ, ಆ ರೀತಿ ಯಾರು ಒಣಗ್ಸಕ್ಕೂ ಆಗೋದಿಲ್ಲ. ಪಾಶದುರ್ಗ ಯಾರು ಕಟ್ ಮಾಡಕ್ ಆಗೋದಿಲ್ಲ. ಗಿರಿದುರ್ಗನ್ ಯಾರು ಒಡೆದಾಕಿ ಬರಲ್ಲ. ಅದಕ್ಕೆ ಇಂದ್ರದೇವರಿಂದ ಏನಾದ್ರು ಹಿಂದೆ ಎಲ್ಲ ಬರುತ್ತೆ, ರೆಕ್ಕೆ ಇತ್ತು, ಹೊಡೆದಾಕಿದ್ರು. ಪರ್ವತ ಹೊಡಿಲಿಲ್ಲ, ರೆಕ್ಕೆಗಳು ಮಾತ್ರ ಕತ್ತರಿಸಿದ್ರು. ಇದನ್ನ ಪರ್ವತ ಹೊಡಿಲಕ್ಕೂ ಬರೋದಿಲ್ಲ ಅಂತ ಪರ್ವತಗಳು ಎಲ್ಲಾ ಕಡೆ ಅನ್ಬ್ರೇಕಬಲ್ ಮಾಡ್ಕೊಂಡಿತ್ತು. ಏನ್ ಮಾಡಬಹುದು? ಬ್ಲಾಸ್ಟ್ ಮಾಡಿ ಬರ್ಬೋದು ಅವನು. ಅದಕ್ಕೆ ಪರ್ವತ ಹೊಡೆದಕ್ಕೆ ಅನುಕೂಲ ಆಯ್ತು. ಅದು ಈ ಕಡೆದೆಲ್ಲ ಬಿದ್ರು ಏನಾಗಲ್ಲ ಅಂತ ಪದಾರ್ಥ ತಗೊಂಡ್ರೆ ಆಗೋ ಹಾಗೆ. ಸುರಧಾರೋಪಮಂ ತತ್ ಪಾಶಾಸ್ತ್ಯತೆ ದುರ್ಗಾಣಾಂ ಬ್ರಹ್ಮಣ ಆರಾಧಿತೇನ. ವರ ತಗೊಂಡು ಒಂದೊಂದು ವರ ತಗೊಳ್ತಿರೋದು ಬರ್ತಿರೋದು ಈ ರೀತಿ ಮಾಡಿಕೊಂಡಿದ್ದ. ತಸ್ಯ ಅಮಾತ್ಯಾಹ ಪೀಠಮುರೌ ನಿಶುಂಭ ಹೇಗ್ರೀವು ಪಂಚಜನಶ್ಚ ಶೂರಾಹ. ಅವ್ರಿಗೆ 5 ಜನ ಅಮಾತ್ಯ. ಬಂದು ಅಮಾತ್ಯರು ಅಂತ ಅಷ್ಟೇ ಹೇಳಿದ್ರು. ಎಷ್ಟು ಜನ ಅಂತ ಹೇಳಿದ್ರೆ 5 ಜನ ಇದ್ರು. ಪೀಠ, ಮುರ, ನಿಶಂಭ, ಹಯಗ್ರೀವ, ಪಂಚಜನ ಅಂತ 5 ಜನ ಭಾರಿ ಪರಾಕ್ರಮಿಗಳು. ಜೊತೆ ಹೊರಗಿರಬೇಕಾದ್ರೆ ಸೇರ್ಕೊಂಡು ಹೋಗಿತ್ತು. ಪೀಠ, ಮುರ, ಪೀಠಾಸುರ, ಮುರಾಸುರ, ನಿಶುಂಭಾಸುರ, ಹೈಗ್ರೀವಾಸುರ, ಪಂಚಜನಾಸುರ. ಈಗ ಎಲ್ಲರೂ ಹಸುರು ಪದ ಸೇರಿಸ್ಕೋಬೇಕಾದ್ರೆ ನಿಶುಂಭ ಹೈಗ್ರೀವ ಅಂತ ದೇವರ ಹೆಸರಿದೆ. ಬರೀ ಹೈಗ್ರೀವ ಅರ್ಪಣೆ ಉತ್ಸವ ಹೊತ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೇನೆ ಸರಿಯ ಭಾರತೀಯರ ಬಗ್ಗೆ ಹೇಳಲೇಬೇಕು. ಎಲ್ಲರೂ ರಿಜಿಸ್ಟ್ರೇಷನ್ ಆಗೋದಿಲ್ಲ. ದಶ್ಯಾಮಾತ್ಯಾಹ ಪೀಠಮುರೌ ನಿಶುಂಭ ಹಯಗ್ರೀವು ಪಂಚಜನಶ್ಚ ಶೂರಾಹ ಸಂಕಲ್ಪ್ಯತಾನ್ ಲೋಕಪಾಲಾನಹಂಚ ಬ್ರಹ್ಮೇತ್ಯರ್ಥ ಭಾಷಮಾಣಃ ಸ ಅಸ್ತೆ ಹಂತುಂ ಕೃಷ್ಣಃ ನರಕಂ ತತ್ರ ಗತ್ವಾ ಗಿರಿಂ ದುರ್ಗಂ ಗದಯಾ ನಿರ್ಬಿಭೇದ. ಅವನೇನ್ ಮಾಡಿದ್ದ? ಸಂಕಲ್ಪ್ಯತಾನ್ ಲೋಕಪಾಲಾನ್. 5 ಜನ ಮಂತ್ರಿಗಳೆಲ್ಲ ಏನು ಅವನಿಗೆ ದಿಕ್ಪಾಲಕರು. ತಾನು ಬ್ರಹ್ಮ. ಪ್ಯಾರಲ್ ಗೌರ್ಮೆಂಟ್ ಮಾಡಿದ್ದವನು. ಪ್ಯಾರಲ್ ಗೌರ್ಮೆಂಟ್ ರನ್ ಮಾಡಿದಾಗೆ ತಾನು ಬ್ರಹ್ಮ. ಅವರೆಲ್ಲ ತನ್ನ ದಿಕ್ಪಾಲಕರವೆಲ್ಲ. ತಾನು ಮಹಾರಾಜ. ಇಂಥ ವ್ಯವಸ್ಥೆ ಮಾಡ್ಕೊಂಡಿದ್ದ. ಸಂಕಲ್ಪತಾನ್ ಇವತ್ತು ಅಂಥವ್ರು ಯಾರು ಸಿಗಲ್ಲ. ಆ ಮಟ್ಟಿಗೆ ಯಾರು ಹೋಗಿಲ್ಲ. ದೇವ್ರ ಕಾನ್ಸೆಪ್ಟೇ ಆದ್ರಿಂದ ಇವರಿಗಿಲ್ಲ. ಆದ್ರಿಂದ ಇವ್ರ ರೀತಿ ಬೇರೆ. ಅವರೆಲ್ಲ ದೇವ್ರಿಗೆ ಗೊತ್ತಿತ್ತಾ ಇದ್ರಿಂದ ಅಂತ ದೇವರೇ ತಾವಾಗಬೇಕು ಅಂತ ಆ ರೀತಿ ಯೋಚನೆ ಮಾಡ್ತಾರೆ. ಲೋಕಪಾಲಾನ ಹಂಚ ಬ್ರಹ್ಮ ಇತಿ ಅರ್ಥ ಭಾಷಮಾಣಸ್ಸ ಆಸ್ತೆ ಅಹಂ ಬ್ರಹ್ಮ. ಇವನು ಕೂಡ ಎಂಥವನು? ನಾನು ಬ್ರಹ್ಮ, ಇವರು ದಿಕ್ಪಾಲಕರು, ನಾನು ಪ್ರಧಾನ ಅಂತ ಹೇಳಿ ರಾಜ್ಯಭಾರ ಮಾಡ್ಕೊಂಡಿದ್ದ. ಅಂತುಂ ಇಷ್ಟೆಲ್ಲ ಪರಿಚಯ ಮಾಡಿಕೊಟ್ರು. ಇಷ್ಟವನ್ನೇನೋ ಪ್ರಿಯಾಂಬಲ್ ಅವನಿಗೆ ಕೊಲ್ಲೋದಕ್ಕೆ. ಕೃಷ್ಣನೇ ಯಾಕೆ ಹೋಗ್ಬೇಕಾಗಿತ್ತು? ಉತ್ತರ ಇದೆ. ಬೇರೆಯವರಿಂದ ಅವನು ಸಾಧ್ಯತೆ ಇರಲಿಲ್ಲ. ಪ್ರತಿಯೊಂದಕ್ಕೂ ವರ ಇದ್ದಾಗ ಬೇರೆ ಸಾಧ್ಯ ಇಲ್ಲ. ವಾಯುದೇವರು ಮಾಡ್ತಾರೆ. ಆದ್ರೆ ದೇವರು ತಾನೇ ಮಾಡೋಕೆ ಸಂಕಲ್ಪ ಮಾಡಿದ್ದರೆ ಅವ್ರು ಮುಟ್ಟೋದಕ್ಕೆ ಹೋಗೋದಿಲ್ಲ. ಹಾಗೆ ಅಂತುಂ ಕೃಷ್ಣ ನರಕಂ ತತ್ರ ಗತ್ವಾ ಗಿರಿಂ ದುರ್ಗಂ ಗದಯಾ ನಿರ್ಬಿಭೇದ. ಅಂತುಂ ಕೃಷ್ಣ ನರಕಂ ತತ್ರ ಗತ್ವಾ. ನರಕಾಸುರನ್ನ ಕೊಲ್ಲೋದಕ್ಕೋಸ್ಕರ ಕೃಷ್ಣ ಅಲ್ಲಿಗೆ ಹೋಗಿ ಮೊದಲೇನ್ ಮಾಡಿದ? ಗಿರಿದುರ್ಗ ಇದೆ. ಗಿರಿಂ ದುರ್ಗಂ ಗದಯಾ ಗದೆಯಿಂದ ಹೊಡೆದ. ಯಾವ್ದು ಗದೆ ಹೆಸರೇನೋ? ಕೌಮೋದಿ ಹೊಡೆದ. ಎಲ್ಲ ಪೀಸ್ ಆಗೋಯ್ತು. ಅನ್ಬ್ರೇಕಬಲ್ ಆಗಿತ್ತಲ್ಲ. ಬ್ರಹ್ಮದೇವ್ರ ವರ ಇತ್ತು. ಯಾವುದೇ ವರ ಕೊಟ್ಟರು ಕೆಳಗಿನವ್ರಿಗೆ ಅಪ್ಲೈ, ಮೇಲಕ್ಕಿನವ್ರಿಗೆ ಅಪ್ಲೈ ಆಗೋದಿಲ್ಲ. ಆದ್ರಿಂದ ಏನಾಯ್ತು? ಅಲ್ಲಿಗೆ ಎಲ್ಲ ಪೀಸ್ ಆಗುತ್ತೆ. ಒಂದು ಸ್ಟೇಜಲ್ಲಿ ಆಯ್ತು. ಮುಂದೆ ನೆಕ್ಸ್ಟ್ ಸ್ಟೇಜಲ್ಲಿ ಅವ್ರಿಗೆ ಸಾಧ್ಯ ಇರಲಿಲ್ಲ. ವಿಷ್ಣು ಭಕ್ತನ ಕೇಳಿದ್ರೆ ಆಗ್ತಿತ್ತು. ವಿಷ್ಣು ಭಕ್ತರು ಕೇಳಿದ್ದ ವರ ಕೇಳೋದಿಲ್ಲ, ಜಗತ್ತು ದ್ರೋಹ ಮಾಡೋದಿಲ್ಲ. ಅವನು ಆ ಜಗ ರಕ್ಷಕರು. ನಿರ್ಬಿಭೇದ ವಾಯವ್ಯಾಸ್ತ್ರೇಣ ಉದಕಂ ಶೋಷಯಿತ್ವಾ ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್ ಅತಾಭಿಪೇತು ಮುರಪೀಠೌ ನಿಶುಂಭ ಹಯಗ್ರೀವೋ ಪಂಚಜನಶ್ಚ ದೈತ್ಯಾಃ
ವಾಯವ್ಯಾಸ್ತ್ರೇಣ ಉದಕಂ ಶೋಷಯಿತ್ವಾ ಚಕರ್ತ ಖಡ್ಗೇನ ಮುರಸ್ಯ ಪಾಶಾನ್ ಅಥ ಅಭಿಪೇಯು ಮುರಪೀಠೌ ನಿಶುಂಭ ಹಯಗ್ರೀವೌ ಪಂಚಜನಶ್ಚ ದೈತ್ಯಾಹ. ಕೃಷ್ಣ ಆಮೇಲೆ ಮೊದಲು ಗಿರಿದುರ್ಗ ಹೋಯಿತು ಗದೆಯಿಂದ. ಆಮೇಲೆ ಏನಿತ್ತೀಗ ಪಾನೀಯ ದುರ್ಗ ಇತ್ತು. ವಾಯವ್ಯಾಸ್ತ್ರವನ್ನು ಬಿಟ್ಟ ಕೃಷ್ಣ. ಎಲ್ಲ ಒಣಗಿ ಡ್ರೈ ಅಪ್ ಆಗಿತ್ತು. ಬೇರೆ ಏನು ಡ್ರೈ ಆಗ್ತಿಲ್ಲ, ಅಂದ್ರೆ ಡ್ರೈ ಆಯ್ತು. ವಾಯವ್ಯಾಸ್ತ್ರೇಣ ಉದಕಂ ಶೋಷಯಿತ್ವಾ ಚಕರ್ತ ಖಡ್ಗೇನ ಮುರಶ್ಯಪಾಶಾನ್. ಖಡ್ಗ ನಂದಕ, ಆದ್ರಿಂದ ತಾನು ಖಡ್ಗೆಯಿಂದ ಹೊಡೆದಾಕಿದ. ತಾನು ಬ್ರಹ್ಮದೇವರಿಗಿಂತ ಮೇಲೆ ಅಂತ ಎಲ್ಲ ತೋರಿಸ್ತಾ ಇದ್ರು. ತಾರತಮ್ಯ ಎಲ್ಲ ಗೊತ್ತಾಗುತ್ತೆ. ಪಾಶಾನ್ ಅಥಾಪಿಪೆ ಏನಾಯ್ತು ಈಗ? ಗಿರಿದುರ್ಗನೂ ಹೋಯ್ತು, ಪಾನೀಯ ದುರ್ಗನೂ ಹೋಯ್ತು, ಪಾಶದುರ್ಗನೂ ಹೋಯ್ತು. ಇಲ್ಲೂ ಸಾರಸ್ಯ ನೋಡಿ. ಗಿರಿದುರ್ಗವನ್ನ ಗದೆಯಿಂದ ಹೊಡೆದ, ಇದರಿಂದ ವಾಯವ್ಯಾಸ್ತ್ರದಿಂದ ಒಣಗಿಸ್ತೆ ನೀರನ್ನ, ಖಡ್ಗದಿಂದ ಪಾಶ ತೆಗೆದ. ಇಲ್ಲೂ ಬಹಳ ಸ್ವಾರಸ್ಯ ಇದೆ. ಮೊದಲೇದಾಗಿ ಬ್ರಹ್ಮದೇವರ ವರ ಅವಕ್ಕೂ ಇದೆ, ಅವಕ್ಕೂ ಬ್ರಹ್ಮದೇವರ ವರ ಇದೆ. ಅದಕ್ಕೇನೇನ್ ಮಾಡಿದ್ರು? ಬ್ರಹ್ಮದೇವರ ವರ ಇದ್ದಾಗ ಗದೆಯಿಂದ ಹೊಡೆದ. ಗದೆ ಏನು? ವಾಯುದೇವರು. ವಾಯುದೇವರು ಬ್ರಹ್ಮದೇವರ ಸಮಾನನೀಯ ಬಂದಿದೆ. ಈಗ ಬ್ರಹ್ಮದೇವರ ವರ ಇದ್ದಂತವ್ರನ್ನ ಹನುಮಂತೇವರು ಕೊಂದಿರೋದ್ರಿಂದ ವಾಯುದೇವರು ಗದಾಭಿಮಾನಿ ಯಾರು? ವಾಯುದೇವರು ಗದೆಗೆ ಹಿಂದೆ ಹೇಳಿದ್ದಾರೆ. ಗದಾತು ವಾಯು ಫಲ ಸಂವೇದಾತ್ಮ ಅಂತ ಹೇಳಿದ್ದಾರೆ. ಆದ್ದರಿಂದ ಗದೆಯಿಂದ ಹೊಡೆದಕ್ಕೆ ಅವರೆಲ್ಲ ಹೋದ್ರು. ಆಮೇಲೆ ವಾಯವ್ಯಾಸ್ತ್ರೇಣ ಉದಕಂ ಶೋಷ ಇತ್ತು, ಉದಕಕ್ಕೆ ವರ ಇತ್ತು. ವಾಯವ್ಯಾಸ್ತ್ರ ಕಥಾ ಪ್ರಕಾರ ವಾಯುದೇವರು ಅವರಿಂದ ಆಯ್ತು. ಅದು ವರ ಇದ್ದಿದ್ದಕ್ಕೋಸ್ಕರ ಅದು ಕೂಡ ಸರಿಯಾಗಿ ತಾರತಮ್ಯ ತೋರಿಸ್ತಾ. ಅಲ್ಲೂ ಕೂಡ ತಾನು ಸರ್ವೋತ್ತಮ ಅಂತ ತೋರಿಸ್ತ, ವಾಯುದೇವರು ಜೀವೋತ್ತಮರು, ಬ್ರಹ್ಮಾಯು ಸಮ ಅಂತನೂ ತೋರಿಸ್ತ. ಅದಾದ್ಮೇಲೆ ಪಾಚದುರ್ಗ ಇತ್ತಲ್ಲ, ಅದನ್ನ ಯಾವ್ದ್ರಿಂದ ಕಟ್ ಮಾಡ್ದ? ನಂದಕ. ಅದಕ್ಕೆ ಮಹಾಲಕ್ಷ್ಮಿ ವಿಮಾನ ದೇವತೆ ನಂದಕಕ್ಕೆ. ಸೊ ಎಲ್ಲ ಮೇಲವರೇ, ಇವರು ಸಮ, ಅವರ ಮೇಲೆ ತಾನು ಸುಪ್ರೀಂ. ಆದ್ರಿಂದ ಇದಾಯ್ತು. ಇಲ್ಲಿ ಹೋಗಿರೋ ಕೃಷ್ಣ ಅವಕ್ಕೆ ವರ ಇತ್ತಲ್ಲ ಅಂತ ಪ್ರಶ್ನೆ ಉತ್ತರ ಸಿಗ್ತ. ಅವ್ರಿಗಷ್ಟೇ ವರ ಇಲ್ಲ, ಅವ್ರಿಗೆ ಇದಕ್ಕೂ ವರ ಇತ್ತಲ್ಲ. ಕೃಷ್ಣ ಹಾಗೆ ಮ್ಯಾಚಿಂಗ್ ಇದರಿಂದನೇ ಕೊಂದ. ಇದೆಲ್ಲ ಉಳಿದವರಿಗೆ ಮಾಡೋ ಸಾಧ್ಯತೆ ಇರಲಿಲ್ಲ. ಆದ್ರಿಂದಾಗೇನೆ ಕೃಷ್ಣನೇ ಅವತಾರ ಮಾಡಬೇಕಾಗಿತ್ತು. ಅಥಾಭಿಪೇತು ಮುರಪೀಠವು. ಆಗ ಅವನ ಮಂತ್ರಿಗಳು ಬಂದ್ರು, ಅವರಿಗೆ ಬ್ರಹ್ಮದೇವರ ವರ ಇದೆ ಮತ್ತೆ ಈಗ. ಅಥ ಅಭಿಪೇತು ಮುರಪೀಠವು ನಿಶುಂಭ ಹಯಗ್ರೀವವು ಪಂಚಜನಸ್ಯ ದೈತ್ಯಾಹ. ಎಲ್ಲರೂ ದೈತ್ಯರು ಸ್ವರೂಪತಃ ಬಂದರು. ತಾನ್ ಶೈಲ ಶಸ್ತ್ರಾಸ್ತ್ರ ಶಿಲಾಭಿವರ್ಷಿಣ ಚಕ್ರೇ ವ್ಯಸೂಂಚಕ್ರ ನಿಕೃತ್ತ ಕಂಧರಾನ್ ತೇಷಾಂ ಸುತಾಃ ಸಪ್ತ ಸಪ್ತೋರು ವೀರ್ಯಾಃ ವರಾದವಧ್ಯ ಗಿರಿಶಸ್ಯಾಭಿಪೇತು. ತಾನ್ ಶೈಲ ಶಸ್ತ್ರ ಅಸ್ತ್ರ ಶಿಲಾಭಿವರ್ಷಿಣ. ಅವರೆಂಥವರು? ಶೈಲ ಶಸ್ತ್ರ ಅಸ್ತ್ರ ಶಿಲಾಗಳನ್ನು ಅಭಿವರ್ಷಣ ಸುರಿಸ್ತಾ ಇದ್ರು. ಮಳೆ ಸುರಿಸ್ತಿದ್ರು. ಏನನ್ನ? ಬಾಣಗಳ ಶಸ್ತ್ರಗಳ ಮೇಲೆ ಶಸ್ತ್ರ, ಬೆಟ್ಟಗಳ ಮೇಲೆ ಬೆಟ್ಟ, ಆಮೇಲೆ ಶಸ್ತ್ರಗಳು ಅಸ್ತ್ರಗಳು ಶಿಲಾಗಳು. ಶೈಲ ಅಂತ ಹೇಳಿದ್ರೆ ದೊಡ್ಡ ಬೆಟ್ಟ, ಶಿಲಾ ದೊಡ್ಡ ಬಂಡೆ. ಆ ರೀತಿ ಎಷ್ಟಿದೆ ಅಂತ ರಾಕ್ಷಸರು. ಅದು ಕೃಷ್ಣ ಏನ್ ಮಾಡಿದ? ಅವರನ್ನೆಲ್ಲ ಸೂನ್ ಚಕ್ರ ನಿಕೃತ್ತ ಕಂಧಾರ, ಸುದರ್ಶನ ಚಕ್ರ ಪ್ರಯೋಗ ಮಾಡಿ ಕೊಂದು ಹಾಕಿದ. ಸುದರ್ಶನ ಚಕ್ರ ಅಭಿಮಾನಿ ದೇವತೆ ಯಾರು? ದುರ್ಗಾದೇವಿ. ಇಲ್ಲೂ ಕೂಡ ಅಷ್ಟೇ, ಯಾವ ವರ ಕೂಡ ಸರಿಯಾಗಿ ನಾಶ ಆಗ್ಬೇಕು. ಆ ರೀತಿ ಮಾಡಿ ಅವಾಂತರಾಭಿಮಾನಿ, ಅವಾಂತರ ಮುಖ್ಯಾಭಿಮಾನಿ ಮಹಾಲಕ್ಷ್ಮಿ. ವಿಸೂನ್ ಚಕ್ರ ನಿಕೃತ್ತ ಕಂಧರಾನ್ ತೇಷಾಂ ಸುತಾಃ ಸಪ್ತ ಸಪ್ತ ಉರುವೀರ್ಯಾಹ. ಆ ಮಂತ್ರಿಗಳಿಗೆ ಒಬ್ಬೊಬ್ರಿಗೂ 7 ಜನ ಮಕ್ಕಳಿದ್ರು. ಒಬ್ಬೊಬ್ರಿಗೆ 7 ಜನ. ಎಷ್ಟಾದ್ರಲ್ಲಿಗೆ 7 35 ಜನ ಇದ್ರು. ಅವರಿಗೆಲ್ಲ ವರ ಇತ್ತು. ಮತ್ತೆ ವರಾದ ವದ್ಯ ಗಿರಿಶಸ್ಯಾಭಿಪೇತು. ರುದ್ರದೇವರ ವರ ಇತ್ತು ಅವರಿಗೆಲ್ಲ ಕೂಡ. ಅವ್ರಿಗೂ ಬ್ರಹ್ಮದೇವ್ರ ವರ ಇದ್ರೆ ಅಪ್ಪನ ಮಾತೆ ಕೇಳ್ತಿದ್ದಿಲ್ಲ. ಅವ್ರ ಬಡಿಗೆ ಇವ್ರ ಮಟ್ಟಿಗೆ ರುದ್ರದೇವರ ಇದ್ದಿದ್ರೆ ಕಂಟ್ರೋಲ್ ಇದೆ. ಗಿರಿಶಸ್ಯ ಅಭಿಪೇತು. ಅವರಿದ್ದಕ್ಕೆ ಬಂದು ತಾನಸ್ತ್ರ ಶಸ್ತ್ರಾಭಿಮೋಚ ಶರೋತ್ತಮೈ ಸಮರ್ಪಯಾಮಾಸ ಸಮೃತ್ಯ ವೇಚ್ಯುತಃ ಹತ್ವಾ 35 ಲೆಕ್ಕನು ಹೇಳ್ಬಿಟ್ರು. 35 ಅಂದ್ರೆ 35 ನೋಡ್ಕೊಂಡು ಮಂತ್ರಿ ಪುತ್ರಾನ್ ಜಗಾಮ ಭೌಮಸ್ಯ ಸಕಾಶಮಾಶು. ಆಗ ಕೃಷ್ಣ ಅವರನ್ನೇನ್ ಮಾಡದ? ತಾನಸ್ತ್ರ ಶಸ್ತ್ರಾಭಿಮುಚ, ಅಸ್ತ್ರಶಸ್ತ್ರಗಳನ್ನು ಸುರಿಸ್ತಾ ಬಂದವರನ್ನ ಬಾಣಗಳಿಂದ ಹೊಡೆದ. ಬಾಣಕ್ಕೆ ಮತ್ತೆ ವಾಯುದೇವರು. ಸೊ ವಾಯುದೇವರು ರುದ್ರದೇವರ ಮೇಲಿದ್ದಾರೆ. ರುದ್ರದೇವ ವರ ಇತ್ತು ಅವರಿಗೆ, ಸತ್ರು. ಸಮರ್ಪಯಾಮಾಸ ಸಮೃತ್ಯ ವೇಚ್ಯುತಃ, ಮೃತ್ಯುವಿಗೆ ಕೊಟ್ಟ. ಹತ್ವಾ 35 ಮಂತ್ರಿ ಪುತ್ರಾನ್ ಜಗಾಮ ಭೌಮಸ್ಯ ಸಕಾಶಮಾಶು. ಹೀಗೆ 35 ಮಂತ್ರಿ ಪುತ್ರರನ್ನು ಕೊಂದುಬಿಟ್ಟು ಜಗಾಮ ಭೌಮಸ್ಯ ಉಡ್ಕೊಂಡಿದ್ದಾರೀಗ ನರಕಾಸುರ ಒಬ್ಬರೇ ಅಲ್ಲಿಗೆ ಹೊರಟ. ಶ್ರುತ್ವಾ ಹತ್ವಾ 30
ಶುತ್ವಾ ಭೌಮಃ ಕೃಷ್ಣಮಾಯಾಂತಮಾರಾತ್ ಅಕ್ಷೋಹಿಣೀ ತ್ರಿಂಶಕೇನ ಅಭ್ಯಯಾತ್ತಂ. ಶುತ್ವಾ ಭೌಮಃ ಕೃಷ್ಣಮಾಯಾಂತಮಾರಾತ್ ಅಕ್ಷೋಹಿಣೀ ತ್ರಿಂಶಕೇನ ಅಭ್ಯಯಾತ್ತಂ. ಆಗ ಅವನಕ್ಕೆ 30 ಅಕ್ಷೋಹಿಣಿ ಇತ್ತು ಸೈನ್ಯ, 30 ಅಕ್ಷೋಹಿಣಿ. ಪಾಂಡವರು ಕೌರವರು ಒಟ್ಟು ಸೇರಿ 18. ಕಾಲೇವನಂದು 3 ಕೋಟಿ, ಕಂಸನಂದು 20 ಅಕ್ಷೋಹಿಣಿ ಎಲ್ಲ ಲೆಕ್ಕ ಇಟ್ಕೊಂಡು. ಜರಾಸಂಧ 18 × 23 ಅಷ್ಟು ಸರ್ತಿ ಬಂದ. ಅಷ್ಟನ್ನೆಲ್ಲ ಕಂಸಂದು ಎಲ್ಲ ಇಷ್ಟು ಜನ ಕೊಂಡ್ಬೇಕಾಗಿತ್ತು ಕೃಷ್ಣ. ಅದಕ್ಕೆ ಕಾಲೇವೊಂದು 3 ಕೋಟಿ ಅಂತ ಹೇಳ್ತಾರೆ, 3 ಕೋಟಿ. ಹೀಗಾಗಿ ಎಷ್ಟಾಯ್ತು ಅಲ್ಲಿಗೆ? ಅದಕ್ಕೆ ಭೂಭಾರೋತ್ತಾರಣಾಯ, ಎಷ್ಟು ಭೂಭಾರ ಇತ್ತು ಅಂತ ಹೇಳ್ತಾರೆ. ತಸ್ಯ ಸಕಾಶಮಾಶು ಕೃಷ್ಣಮಾಯಾಂತ ಮಾರಾತ್ ಅಕ್ಷೋಹಿಣಿ ತ್ರಿಂಶಕೇನ ಅಭ್ಯಯಾತ್ತಂ. ದೊಡ್ಡ ಸೈನ್ಯ ತಗೊಂಡವನು ಕೃಷ್ಣ ಯುದ್ಧಕ್ಕೆ ಬಂದ. ಜಘ್ನೇ ಸೇನಾಂ ಗರುಡಃ ಪಕ್ಷಪಾತೈಃ ಪಾದಂ ಶೇಷಂ ಕೇಶವಃ ಸಾಯಕೌಘೈಃ ಅಥಾ ಸತಾದಾಶು ಭೌಮೋಚ್ಯುತಂ ತಂ ಮುಂಚನ್ ಬಾಣಾನಸ್ತ್ರ ಮಂತ್ರಿ ಸಮ್ಮಂತ್ರಿತಾಂದ್ರಾಟ್. ಜಘ್ನೇ ಸೇನಾಂ ಗರುಡಃ ಪಕ್ಷಪಾತೈಃ ಪಾದಂ ಶೇಷಂ ಕೇಶವಃ ಸಾಯಕೌಘೈಃ ಅಥ ಆಸಸಾತ ಆಶು ಭೌಮಃ ಅಚ್ಯುತಂ ತಂ ಮುಂಚನ್ ಬಾಣಾನ್ ಅಸ್ತ್ರ ಸಮ್ಮಂತ್ರಿತಾನ್ ದ್ರಾಕ್. ಜಘ್ನೇ ಸೇನಾಂ ಗರುಡಃ ಪಕ್ಷಪಾತೈಃ ಪಾದಂ. ಪಾದ 1/4 ಆಫ್ ಸೇನಾ. ಎಷ್ಟಾಯ್ತು ಅಲ್ಲಿಗೆ? 30ರಲ್ಲಿ 1/4 ಅಂದ್ರೆ ಎಷ್ಟು? 7.5. ಅಷ್ಟನ್ನ ಗರುಡಕ್ಕೊಂದ. ಪಕ್ಷಪಾತೈಹಿ, ಪಕ್ಷಪಾತ ಅಂದ್ರೆ ಏನು? ಪಕ್ಷಪಾತ ಮಾಡಿ ಅಲ್ಲ, ರೆಕ್ಕೆಗಳ ಹೊಡೆತದಿಂದ ಕೊಂದಾಕೆ. ಕೇಶವ ಸಾಯಕೌಘೈಹಿ, ಕೃಷ್ಣ ಶೇಷಂ, ಇನ್ನು ಎಷ್ಟಿತ್ತು? ಮುಕ್ಕಾಲು. ಎಷ್ಟಿತ್ಗೆ? 22.5. ಅದನ್ನು ಕೃಷ್ಣ ಬಾಣಗಳಿಂದ ಸಂಹಾರ ಮಾಡಿದ. ಅದೆಲ್ಲ ನಾಶ ಆಯ್ತು. ಅದು ಹೋಯ್ತು. ಬಂದಿಂದ ಏನಿತ್ತು ಏನು ಹೋಯ್ತು ನೆನಪಿಕೊಂಡಿರ್ಬೇಕಾಗ. ಅಥಾ ಸಸಾದಾಶು ಭೌಮಃ ಅಚ್ಯುತಂ ತಂ ಮುಂಚನ್ ಬಾಣಾನ್ ಅಸ್ತ್ರ ಸಮ್ಮಂತ್ರಿತಾಂದ್ರಾಕ್. ಆಮೇಲೆ ಭೌಮ ಅವನೇ ಬಂದು ಸ್ವತಃ. ಈಗ ನರಕಾಸುರ ಎಂಟ್ರಲಾದ. ಅಚ್ಯುತಂ ತಂ ಮುಂಚನ್ ಬಾಣಾನ್ ಅಸ್ತ್ರ ಸಮ್ಮಂತ್ರಿತಾಂದ್ರಾಕ್. ಬಾಣಗಳು, ಅಸ್ತ್ರಗಳು, ಮಂತ್ರ ಎಲ್ಲ ಹಾಕಿ ಪ್ರಯೋಗವನ್ನು ಮಾಡಿದ. ಅವನ ವರ ಬೇರೆ ಇದೆ, ಶತ್ರಭುಜ್ಞ ಜೀಯಸೆ, ಕೈ ಶತ್ರವರೆಗೂ ಸಾವಿಲ್ಲ ಅಂತ ವರ ಇತ್ತಲ್ಲ, ಅವನು ಬಂದ. ಕೃಷ್ಣನ್ಗೆ ಯಾವ್ದು ಲೆಕ್ಕ ಎಲ್ಲ ಹೊಡೆದಾಕಿದ. ವಿವ್ಯಾಧತಂ ಕೇಶವ ಸಾಯಕೌಘೈಃ ಭೌಮಃ ಶತಘ್ನೀಂ ಬ್ರಹ್ಮದತ್ತಾಮುಂಚತ್ ಅಚ್ಛೇದ್ಯೋ ಅಭೇದ್ಯೋ ನಿತ್ಯ ಸಂವಿತ್ ಸುಖಾತ್ಮ ನಿತ್ಯಾವ್ಯಯ ಪೂರ್ಣಶಕ್ತಿ ಸ ಕೃಷ್ಣ ನಿಗೀರ್ಯತಾಂ ದೇವವರಸ್ಯ ತಘ್ನೀಂ ನಿತ್ಯಾಶ್ರಾಂತೋ ಅದರ್ಶಯತ್ ಶ್ರಾಂತವಚ್ಚ. ವಿವ್ಯಾಧ ಕೇಶವ ಸಾಯಕೌಘೈಃ ಭೌಮಃ ಶತಘ್ನೀಂ ಬ್ರಹ್ಮದತ್ತಾಮುಂಚತ್. ಕೃಷ್ಣ ನರಕಾಸುರರ ಮೇಲೆ ಸಾಯಕೌಘೈ, ಬಾಣಗಳ ಮೇಲೆ ಬಾಣಗಳನ್ನು ಬಿಟ್ಟು ನೋಯಿಸಿದ. ಅವನೇನ್ ಮಾಡಿದಾಗ ಶತಘ್ನಿ ಅಂತ ಒಂದು ಆಯುಧ. ಶತಘ್ನಿ ಒಂದ್ಸತಿ 100 ಜನ ಕೊಲ್ಲ ಆಯುಧ. ಶತಘ್ನಿ ಒಂದ್ಸತಿಗೆ ಸೆಂಚುರಿ. ಆ ತರ ಒಂದೇಟ್ ಹೊಡೆದಾದ್ರೂ 100 ಜನ ಸಾಯ್ಬೇಕಾದ್ರಾಗ. ಅದು ಬ್ರಹ್ಮದತ್ತ, ಬ್ರಹ್ಮದೇವರು ಕೊಟ್ಟಿದ್ದು. ಆದ್ರಿಂದಾನೇ ಅದು ಹೊಡೆದ ಸಾಯ್ಲೇಬೇಕು. ಅದನ್ನ ಹೊಡೆದ. ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಇವತ್ತು ಈ ಪಿಸ್ತೂಲ್ ಇರುತ್ತೆ, ಒಂದೊಂದೇ ಬಾಣ ಹೊಡೆಯೋದು ಬೇರೆ, ಪಟ ಹೊಡೆಯೋದು. ಮಿಷನ್ ಗನ್ ಅದೇನ್ ಮಾಡುತ್ತದ? ನಾಷ್ಟ ಹೊಡೆದು ಬಿಡುತ್ತೆ. ಆ ತರ ಇತ್ತು ಶತಘ್ನಿ. ಒಂದೇಟಿಗೆ 100 ಜನ ಸಾಯ್ಗಳು. ಅಂತದ್ದವ್ರು ಕೃಷ್ಣನ ಹೊಡೆದ, ಒಬ್ಬನ ಮೇಲೆ ಹೊಡೆದ. ಅದೇ ಬ್ರಹ್ಮದೇವರು ಕೊಟ್ಟಿದ್ದು ಬೇರೆ. ಅಸ್ತ್ರದ ಶಕ್ತಿ ಒಂದಾದ್ರೆ ಕೊಟ್ಟವರು ಬ್ರಹ್ಮದೇವರ ಮೇಲೆ. ಅಚ್ಛೇದ್ಯೋ ಅಭೇದ್ಯ ನಿತ್ಯ ಸಂವಿತ್ ಸುಖಾತ್ಮ. ಕೃಷ್ಣ ಅಚ್ಛೇದ್ಯ ಅಭೇದ್ಯ, ನಿತ್ಯ ಸಂವಿತ್, ನಿತ್ಯ ಜ್ಞಾನಿ, ಸುಖಪೂರ್ಣ, ನಿತ್ಯಾವ್ಯಯ ಎಂದು ಅವ್ಯಯ ಇಲ್ಲ, ಪೂರ್ಣ ಶಕ್ತಿ ಅಂತ ಕೃಷ್ಣ ನಿಗೀರ್ಯತ ನುಂಗಿಬಿಟ್ಟ. ಎತ್ತರ ಇಡಿಯೋದನ್ನ ನುಂಗಿ ಹಾಕಿದ. ತಾಂ ದೇವವರಹ ಶತಘ್ನೀಂ ನಿತ್ಯಾಶ್ರಾಂತೋ ಅದರಸೆಯ ಶ್ರಾಂತವಚ್ಚ. ನುಂಗಿಬಿಟ್ಟು ಸ್ವಲ್ಪ ಏನ್ ಮಾಡ್ದ, ಸ್ವಲ್ಪ ಆಯಾಸ ಆದಾಗ ಮಾಡ್ದ. ದೇವರಿಗೆ ಆಯಾಸಾದಿಗಳಿಗೆ ವಾಯುದೇವರಿಗೆ ಇಲ್ಲ. ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ ನಿಸೀಮ ಪೌರುಷ ಬಲಶ್ಚ ಕುತಶ್ರಮೋಶ್ಯ ಅಂತದ್ದಿದು ಪರಬ್ರಹ್ಮ. ಅದಿಲ್ಲ. ನೋಡಿ ಎಂಬ ಮಾಡ್ಕೊಂಡ, ಸ್ವಲ್ಪ ಸುಸ್ತಾದಾಗ ಮಾಡ್ಕೊಂಡ. ಯಾಕೆ ಹಾಗೆ ಮಾಡ್ದ ಅಂದ್ರೆ ಬಹೂನ್ ವರಾನ್ ಬ್ರಹ್ಮಣೋ ಅನ್ಯೇಶ್ವ ಮೋಹಾನ್ ಮೋಹೀಕೃತಾನ್ ವೀಕ್ಷ ಪರಾತ್ಪರೇಶಃ ಭವೇತ್ ಕಥಂಚಿತ್ ಬಹುಮಾನೇನ ಯುಕ್ತಃ ಇತ್ಯೇವ ಕೃಷ್ಣಃ ಅದರ್ಶಯತ್ ಶ್ರಾಂತವತ್ ಸ್ವಂ. ಬಹಳ ಇಂಪಾರ್ಟೆಂಟ್. ಯಾತಕ್ಕೆ ಹಾಗೆ ಮಾಡಿದ ಕೃಷ್ಣ ಅಂತ ಹೇಳ್ಬೇಕೀಗ. ಅದಕ್ಕೆ ಹೇಳ್ತಾರೆ ಅದು ನಾಟಕನ ಯಾಕೆ ಮಾಡ್ಬೇಕಾಗಿತ್ತು? ಬಹೂನ್ ವರಾನ್ ಬ್ರಹ್ಮಣ ಅನ್ಯೇಷು ಅಮೋಹ ಮೋಹೀಕೃತಾನ್ ವೀಕ್ಷ
ಪರಾತ್ ಪರೇಶಃ. ತಾನೀಗ ಬ್ರಹ್ಮದೇವರ ವರನೆಲ್ಲ ಹೊಡೆದಾಕಿದ್ದಾರೆ ಕೃಷ್ಣ. ದುರ್ಗಗಳು ಮಂತ್ರಿಗಳು ಎಲ್ಲ ಹೋಗ್ಬಿಟ್ಟಿದ್ದಾರೆ. ನರಕಾಸುರನಿಗೆ ಏನಾಯ್ತು ಈಗಾಗ್ಲೇನೆ? ಓ, ಬ್ರಹ್ಮದೇವನ ಗೌರವ ಹೋಯ್ತು ಅವನಿಗೆ. ಯಾತಕ್ಕೆ? ಅವ್ರು ಕೊಟ್ಟಿದ್ದೆಲ್ಲ ಹೋಯ್ತಲ್ಲ, ಕೆಲಸ ಮಾಡ್ಲಿಲ್ಲ. ಮತ್ತೆ ಯಾರ ಮೇಲೆ ಗೌರವ ಬರುತ್ತೀಗ? ಕೃಷ್ಣನ ಮೇಲೆ. ಅದು ಬರಬಾರದು, ಗೊತ್ತಾಯ್ತಾ? ಭವೇತ್ ಕಥಂಚಿತ್ ಬಹುಮಾನೇನ ಯುಕ್ತ ಇತ್ತೇವ. ತನ್ನ ಬಗ್ಗೆ ಗೌರವ ಬಂದ್ಬಿಟ್ರೆ ಏನಾಗ್ತಿತ್ತಾಗ? ಕೊಲ್ಲಬಾರ್ದು ಅವನನ್ನ. ವಿಷ್ಣು ಭಕ್ತರು ಕೊಲ್ಲಾಗಿಲ್ಲ, ಭಕ್ತರಾಗ್ಬಿಡ್ತಾರೆ. ಶರಣ ಇದಾಗ್ಬಿಟ್ರೆ ಅನನ್ಯಾಶ್ಚಿಂತ ಎಂತೋಮ ಯೇ ಜನ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯ. ಬರಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ದ? ಬ್ರಹ್ಮದೇವರಲ್ಲಿ ಭಕ್ತಿ ಕಳ್ಕೊಳ್ಬಾರ್ದು ಅವ್ರು. ಅದಕ್ಕೆ ಸ್ವಲ್ಪ ಇದು ಮಾಡಿದ್ರಿಂದ ಏನಾಯ್ತು ಅವನಿಗೆ? ಪರವಾಗಿಲ್ಲ, ಬ್ರಹ್ಮದೇವರು ತಡ್ಕೊಂಡ. ಇದು ಕೃಷ್ಣನಲ್ಲಿ ಭಕ್ತಿ ಬರಲಿಲ್ಲ, ಆದ್ರಿಂದ ಸಾಯಲಿಕ್ಕೆ ಯೋಗ್ಯನ. ಒಂದು ಮಾತು, ಯಾವುದೇ ಕಾರಣಕ್ಕೆ ದೇವರಲ್ಲಿ ಭಕ್ತಿ ಬಂದರೂ ಕೂಡ ಏನಾಗೋದಿಲ್ಲ ಅವನಿಗೆ, ಕೆಟ್ಟದಾಗಬಾರ್ದು. ಅದು ದೇವ್ರ ಮಹಿಮೆ. ಅದು ಹೇಳ್ತಾರೆ, ವ್ಯಾಜೇನಾಪಿ ನಮಸ್ಕಾರಂ ಕುರ್ವತಃ ಚಕ್ರಪಾಣಯೇ. ಹೋಗ್ತಾ ಏನೋ ದೇವ್ರು ನೋಡಿದೆ ಹೇಗೊಂಡ್ಬಿಟ್ಟ. ಇಷ್ಟಕ್ಕೆ ಒಂದು ಬೆಲೆ. ಯಾಕೆ? ಅಷ್ಟಕ್ಕೂ ಕೌಂಟ್ ಆಗುತ್ತದ. ಅವನ್ನ ಕೊಲ್ಲಕ್ಕಾಗೋದಿಲ್ಲ. ಸಲ್ಯೂಟ್ ಹೊಡೆದವನ್ನ ಕೊಲ್ಲೋದು ಧರ್ಮನೂ ಅನ್ಸೋದಿಲ್ಲ. ಅದಕ್ಕಾಗಿ ಕೃಷ್ಣ ಏನ್ ಮಾಡ್ದ? ಬರಬಾರ್ದು ಅವನಿಗೆ ಎಂತ ಹಾಗೆ ಮಾಡ್ತಾ. ಇದೆಲ್ಲ ನೋಡೋದಕ್ಕೆ ಜನ ಅಪಾರ್ಥ ಮಾಡ್ಕೊಂಡು, ನೋಡಿದ್ರೆ ಕೃಷ್ಣ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಕೃಷ್ಣನಿಗೆ. ಆತ ಏನಲ್ಲ, ಪೂರ್ಣನಲ್ಲ. ದೋಷ ದೂರ ಅಂತ ಹೇಳ್ತೀರಿ, ದೋಷ ದೂರ ಅಲ್ಲ. ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿ ಮುಖರಾಶೇಷ ದೋಷಾತಿ ದೂರಂ ಅಂತೀರಿ. ನೋಡಿದಿರ ಒದ್ದಾಡ್ತಿದ್ದಾನಲ್ಲ ಈಗ. ಈ ತರ ಭ್ರಮೆ ಬರಬೇಕು. ಆ ಮೂಲಕ ಇಬ್ರೊಬ್ಬನೇ ಅಲ್ಲ, ಆ ಗುಂಪಿನವರೆಲ್ಲ ಕೃಷ್ಣ ಭಕ್ತರಾಗ್ಬಿಡ್ತಾರೆ. ಆಮೇಲೆ ನರಕಾಸುರ ಸರೆಂಡರ್ ಆದ್ರೆ ಎಲ್ಲರೂ ಅವರು ಲೀಡರ್ ಬಂದ್ಬಿಟ್ರೆ ಅವ್ರ ಫಾಲೋವರ್ಸ್ ಎಲ್ಲ ಪಕ್ಷಾಂತರ ಮಾಡ್ತಾರಲ್ಲ, ಹಾಗೆ ಅದಾಗಬಾರ್ದು. ಸ್ವಲ್ಪ ಇದರಿಂದ ನಮಗೆ ತೋರಿಸ್ತಾರೆ, ಸ್ವಲ್ಪಾರು ಭಕ್ತಿ ಉಳಿಸ್ಕೊಡ್ರಿ ಕೊನೆ ಪಕ್ಷ ಅಂತ ಹೇಳೋದಿಲ್ಲ. ಸ್ವಲ್ಪಾರು ಭಕ್ತಿ ಉಳಿಸ್ಕೊಡ್ರಿ ಅಂತ ಹೇಳ್ತೀವಿ. ಅದು ಹೋಗ್ಬಿಟ್ಟಿದೆ. ಅವತ್ತೆ ನರಕಾಸುರ ಕಾರಣ ಮೀರಷ್ಟು ಮಟ್ಟಿಗೆ ಏನಾಗ್ಬಿಟ್ಟಿದ್ದಾರೆ ಈಗ. ಜಗತ್ತಿಗೆ ಧರ್ಮೋಪದೇಶ ಮಾಡೋದು ಬೇಕಾದ್ರೆ ಮನೆಯ ಮಕ್ಕಳಿಗೆ ಹೇಳಿದ್ರೆ ಸಾಕು ಕೊನೆ ಪಕ್ಷ. ಅವ್ರು ಹೇಳ್ತಾರೆ, ತಂದೆ ಹೇಳಿಲ್ಲ, ಓಪನ್ ಆಗಿ ಹೇಳ್ತಾರೆ, ನಮ್ಗೆ ಯಾರು ಹೇಳೇ ಇಲ್ಲ ಅಂತ. ಇವ್ರಿಗೆ ಗೊತ್ತಿಲ್ಲ ಹೇಳೋದಕ್ಕೆ. ಹಾಗಾಗಿ ಸ್ವಲ್ಪ ಕೂಡ ಶಾಸ್ತ್ರದಲ್ಲಿ ಗೌರವ ಇರೋ, ಕಾನೂನು ಸ್ವಲ್ಪ ರೆಸ್ಪೆಕ್ಟ್ ಮಾಡ್ತೇನೆ ಅಂದ್ರೆ ಒಂದು ಪಾಯಿಂಟ್ ಸಿಗ್ತೇವೆ ಅವನಿಗೆ. ದೇಶಭಕ್ತ, ಕಾನೂನಿಗೆ ಉಪಯೋಗ ಮಾಡ್ತಾನೆ ಅಂದ್ರೆ ಏನಾಯ್ತು ಅಲ್ಲಿಗೆ? ಒಂದು ರೀತಿ ಅವನು ಇದಾಗ್ತ ಲೆಕ್ಕ, ಅವನು ತರ ಅರ್ಹನ ಆಗ್ತಾನೆ, ಕನ್ಸಿಡರೇಷನ್ ಅರ್ಹನ ಆಗ್ತಾನೆ. ಕಾನೂನೇ ಒಪ್ಪೋದಿಲ್ಲ ಅಂದ್ರೆ ಮಹಾಪರಾಧ ಆಗತ್ತೆ. ಅಂತ ಸ್ಥಿತಿ ಬರ್ಬೇಕು ಅವ್ರಿಗೆಲ್ಲ. ಇವತ್ತು ನಮ್ಮೆಲ್ಲ ದೊಡ್ಡ ತಪ್ಪು ಅಂದ್ರೆ ನಮ್ಮ ಬುಡದ ಕಂಡವ್ರಿಗೆಲ್ಲ ಹೇಳೋದು ಬಿಟ್ಬಿಡಿ, ಅದೆಲ್ಲ ಬೇಡ. ಮಕ್ಕಳಿಗೆ ಹೇಳಕ್ಕೆ ಏನಾಗಿದೆ? ಹೇಳೋದೇ ಇಲ್ಲ. ಎಷ್ಟೋ ನಮ್ಗೆ ಗೊತ್ತೇ ಇಲ್ಲ ಅಂತ ಪಾಪ ಡಿಕ್ಲೇರ್ ಮಾಡ್ತಾರೆ, ನಮ್ಗೆ ಯಾರು ಹೇಳೇ ಇಲ್ಲ ಅಂತಾನೆ ಬರ್ತಾರೆ. ತಪ್ಪದು. ನೀವು ಹೇಳಿ ಅವ್ರು ಕೇಳ್ತಾರೋ ಬಿಡ್ತಾರೋ ಅದನ್ನ ವ್ಯವಸ್ಥೆನೇ ಇಲ್ಲ. ಹೇಳೋದು ಅವ್ರು ಕೇಳೋದಿಲ್ಲ ಅಂತ ಇವ್ರು ಅಶ್ಯೂಮ್ ಮಾಡ್ಕೊಂಡ್ಬಿಟ್ರೆ ತಪ್ಪದು. ಇವ್ರು ಹೇಳೋದಿಲ್ಲ, ಅವರು ಕೇಳೋದಿಲ್ಲ, ಎಲ್ಲ ಅಶ್ಯೂಮ್ ಹೇಳಿದ ಕಾಲ ಕಳೆದ್ಬಿಟ್ರೆ ತಪ್ಪಾಗ. ಹೇಳಿ ನೋಡಿ ಒಂದ್ಸಲ. ಅದು ಹೇಳೋ ರೀತಿ ಹೇಳಿದ್ರೆ ಕೇಳ್ತಾರೆ. ಅದೆಲ್ಲ ಇವ್ರು ಹೇಳೋದೇ. ಇದು ನನಗೋಸ್ಕರ ಏನೇನು ಮಾಡೋದು, ನನಗೋಸ್ಕರ ಮಾಡೋ ಅಂತ ಹೇಳಿ ಇದು ಕೂಡ ಹೇಳುದು, ನನಗೋಸ್ಕರ ಮಾಡೋ ಅಂತ ಹೇಳ್ಬಹುದು, ಹೇಳೋದಿಲ್ಲ. ನನಗೆ ನಂಬಿಕೆ ಇಲ್ಲ. ಹಾಗಾಗಿ ನಮ್ಮಲ್ಲಿರೋ ತಪ್ಪು ಅದೇನೆ. ಇಲ್ಲಿ ಗೌರವ ಕೊಟ್ಟಿತ್ತು. ಕಾರಣ ಅಂದ್ರೆ ಇಬ್ರು ಸಮ ಅಂತ ತಿಳ್ಕೋಬಾರದು ಅಂತೇಳಿ. ಇವ್ರು ಕಡಿಮೆ ಅಂತ ತಿಳ್ಕೊಳ್ಳಿ ಅಂತಾನೆ ಮಾಡಿದ್ದು. ಇಬ್ರು ಸಮ, ಅವರು ಕಡಿಮೆ ಅಂತ ತಿಳ್ಕೊಳ್ಳಿ ಅಂತ. ಈ ರೀತಿ ತಾರತಮ್ಯ ಜ್ಞಾನ ಹೋದ್ರೂ ಅನರ್ಥ ಆಗುತ್ತೆ. ವಿಶ್ವ ಸರ್ವೋತ್ತಮ ಬುದ್ಧಿ ಹೋದ್ರೂ ಭಾರಿ ಅನರ್ಥ. ಸ್ವಲ್ಪ ಅಂದ್ರೂ ಕೂಡ ಪ್ಲಸ್ ಪಾಯಿಂಟ್ ಬರಲೇಬಾರದು. ಆ ರೀತಿ ನೋಡ್ಕೊತಾರೆ. ನಮಗೆ ದೇವರು ಅನುಗ್ರಹ ಮಾಡಿದ್ದಾರೆ ಅಂದ್ರೆ ಎಷ್ಟು ಸಂತೋಷ ಪಡಬೇಕಾಗ್ತದೆ. ಯಾವ್ದು ಇಂಥ ಅನರ್ಥಗಳು ಯಾವ್ದು ಆಗದಂತೆ ಸೇಫ್ ಆಗಿದ್ದಾಗ ಐತಿ. ಭವೇ ಅಷ್ಟೆಲ್ಲ ವರ ಇದ್ರು ಕೂಡ ಅವ್ನು ಕಳ್ಕೊಂಡ, ಅಷ್ಟನ್ನು ಕಳ್ಕೊಂಡ. ಬಹೂನ್ ವರಾನ್ ಬ್ರಹ್ಮಣೋ ಅನ್ಯೇಷು ಅಮೋಘಾನ್ ಮೋಘೀಕೃತಾನ್. ಅಮೋಘ ಅಂದ್ರೆ ವ್ಯರ್ಥ ಆಗೋದಿಲ್ಲ, ಮೋಘ ಅಂದ್ರೆ ವ್ಯರ್ಥ. ಎಲ್ಲಿ ಬಂದಿದೆ ಅದು? ಮೋಹಂ ಪಾರ್ಥ ಸಜೀವತಿ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವತ ಅಘಾಯುರಿಂದ್ರಿಯ ರಾಮ ಮೋಹಂ ಪಾರ್ಥ ಸಜೀವತಿ. ಅವನ ಜೀವನ ವ್ಯರ್ಥ ಅಂತ ಕರೆದಿದ್ದ. ಯಾರು ದೇವತೆಗಳು ಕೊಟ್ಟಿದ್ದ ದೇವರು ಅರ್ಪಣೆ ಮಾಡಿದ್ದೇನೆ, ತಾನೊಬ್ಬನೇ ತಿಂತಾನೆ, ಅವನ ಕಳ್ಳ. ಅವನ ಬದುಕು ಅಘಾಯು. ಅವನು ಮೋಹಂ ಅಘಾಯು ಅಂದ್ರೆ ಪಾಪಕ್ಕೋಸ್ಕರ ಬದುಕ ಲೆಕ್ಕ. ಪಾಪಿಗಳು ಒಂದೊಂದು ದಿವಸ ಹೆಚ್ಚು ಬದುಕಿದ್ರು ಏನಾಗುತ್ತೆ? ಅವ್ರ ಪಾಪ ವೃದ್ಧಿ ಆಗ್ತಾ ಹೋಗುತ್ತೆ. ಒಂದೊಂದು ದಿವಸ ಬದುಕಿದ್ರು ಪಾಪ ವೃದ್ಧಿ. ಪುಣ್ಯವಂತರು ಒಂದು ದಿವಸ ಬದುಕಿದ್ರು ಲೋಕ ಉದ್ಧಾರ ಆಗುತ್ತೆ. ಅದು ಶಾಸ್ತ್ರ ವಿಚಾರ. ಆ ಹಿನ್ನೆಲೆಯಲ್ಲಿ ಅದಾಗಬಾರದು ಅಂತಾನೆ ಕೃಷ್ಣ ಏನ್ ಮಾಡ್ತಾನೆ, ಆ ಕಾಲಕ್ಕೆ ಬಿಡಬಾರ್ದು ಅವರು. ವೃದ್ಧಿ ಆಗತ್ತೆ ಯಾರಿಗೆ? ಒಳ್ಳೆಯವರಿಗೆ ಆಗ್ಲೇಬೇಕು. ಒಂದೊಂದು ದಿವಸ ಕೂಡ ಸಂಧಾನ ಮಾಡಿದ ಪುಣ್ಯ ಬಂತು. ಕೃಷ್ಣದ ಮಂತ್ರ ಗಾಯತ್ರಿ ಬಂತ ಪುಣ್ಯ ಬರ್ಲಿಲ್ಲ. ಆಗ ಮನೆಯಲ್ಲೇ ಕುತ್ಕೊಂಡು ಮಾಡೋ ಕೆಲಸಕ್ಕೆ ಎಷ್ಟು ಪುಣ್ಯ ಬರುತ್ತೆ ಮತ್ತೆ, ಗೊತ್ತಾಯ್ತಾ? ಪುಣ್ಯ ಬರ್ಲಿಲ್ಲ. ಈಗ ಒಂದ್ ದಿವ್ಸ ಬದುಕಿಂತ ಸಂಬಳ ಬಂತೇನೋ ಓದ್ತಿದ್ದು, ಸಂಬಳ ಕೌಂಟ್ ಆಗತ್ತಾ ಇಲ್ವಾ? ಸ್ಯಾಲ್ರಿ ಬರ್ಲೇಬೇಕ ಸರ್ವಿಸ್ ಬಂದ್ಮೇಲೆ. ಅರ್ಥ ಆಯ್ತಾ?
ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಒಂದೊಂದು ಅವನ್ ನಮ್ಗೆ ಇಲ್ಲಿ ಅರ್ಥ ಆಗಲ್ಲ, ಆಫೀಸಲ್ಲಿ ಅರ್ಥ ಆಗುತ್ತೆ. ಡೇ ಬೈ ಡೇ ಕೌಂಟ್ ಆಗ್ತಾ ಇರುತ್ತೆ. ಶ್ರವಣ ಮಾಡೋದು, ಗ್ರಂಥ ಮುಟ್ಟೋದು ಪುಣ್ಯ, ಶ್ರವಣ ಮಾಡೋದು ಪುಣ್ಯ, ಸಾಕಾರ ಅರ್ಥವಾದ್ರದ್ದು ಪುಣ್ಯ. ಏನೋ ಕೆಲವು ಕೆಲಸ ಮಾಡಿಲ್ಲ ಅಂತ ಪಶ್ಚಾತ್ತಾಪ ಪಟ್ಟರು ಒಂದು ಪುಣ್ಯ. ಯಾವುದೋ ಪಾಪ ಕಾರ್ಯ ನಡೆದಿರುತ್ತೆ, ಗೊತ್ತಿದ್ದಿಲ್ಲ, ಆಗ ಈಗ ಗೊತ್ತಾಯ್ತು ಎಷ್ಟು ತಪ್ಪು ಮಾಡಿದೆ ಅಂತ ಅನ್ಸಿದ್ರು ಕೂಡ ಏನಾಯ್ತು ಅಲ್ಲಿಗೆ ಆ ಪಾಪದ ಇಂಪ್ಯಾಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದೆಲ್ಲ ನೋಡ್ತಾ ಹೊರಟ್ರೆ ಒಂದೊಂದು ದಿವಸ ಸಾರ್ಥಕ ಮಾಡ್ಕೋಬೇಕು. ಒಂದೊಂದು ದಿವಸ ಅಷ್ಟೇ ಅಲ್ಲ, ಒಂದೊಂದು ದಿವಸ ಅಷ್ಟೇ ಹೇಳಿಲ್ಲ. ಜೀವಿತಂ ವಿಷ್ಣು ಭಕ್ತಸ್ಯ ವರಂ ಪಂಚದಿನಾನ್ಯಪಿ. 5 ದಿವಸ ಬದುಕಿದ್ರೆ ಸಾಕು, 5 ದಿವಸ ಬದುಕಿದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಆಚಾರ್ಯ ಕೃಷ್ಣಮಠ ಮಾಡೋದ್ರಲ್ಲಿ ಬರುತ್ತೆ, ಭಾಗವತಲ್ಲಿ ಬರುತ್ತೆ. ಇನ್ನೊಂದ್ಸತಿ ಹೇಳ್ತಾರೆ, ಭಾಗವತಲ್ಲಿ ಹೇಳ್ತಾರೆ ಕ್ಷಣಾಯುಷಾಂ, ಒಂದು ಕ್ಷಣಕ್ಕೂ ಬೆಲೆ ಇದೆ ಅಂತ ಹೇಳಿ. ಕ್ಷಣಾಯುಷಾಂ ಭಾರತ ಪೂಜೆಯೋ ವರಹ ಕಂಪೇರ್ ಮಾಡ್ತಾರೆ. ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಪೂಜೆಯೋ ವರಹ. ಎಂಥ ಮಾತು ಗೊತ್ತಾಯ್ತಾ? ನಾವು ಸ್ವರ್ಗಾದಿ ಲೋಕಗಳೊಳಗೆ ಕಲ್ಪಗಟ್ಟಲೆ ಬದುಕೋದಕ್ಕಿಂತ ಈ ಭೂಲೋಕದಲ್ಲಿ ವಿಷ್ಣು ಭಕ್ತರಾಗಿ ಒಂದು ಕ್ಷಣ ಬದುಕಿದ್ರು ಕೌಂಟ್ ಆಗುತ್ತೆ. ಒಂದು ಕ್ಷಣ ಎಷ್ಟಿದಾಗತ್ತೆ ಅದೆಲ್ಲ ಯೋಚನೆ ಮಾಡಿದರೆ ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತಃ ಅವೆಲ್ಲ ಅರ್ಥ ಆಗುತ್ತೆ. ಯೋಗ ಮಾಡ್ಕೋಬೇಕು ಹೇಳ್ತಾರೆ. ಬಟ್ ಈ ಕೇಳಿ ಇಲ್ವಲ್ಲ ಯಾರು, ಅದೇ ಪದ್ಧತಿ ಆಗಿದೆ. ಟೆಕ್ಸ್ಟ್ ಬುಕ್ ಆಗಿಲ್ಲ ಇದು ಗ್ರಂಥ, ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ ಆಗಿಲ್ಲ ಅಂದ್ರೆ ಏನ್ ಓದ್ತಾರೆ ಅಂತ ಆಯ್ತಾಗ ಹೋಗ್ತಾರೆ. ಮುಖ್ಯ ಓದೇ ಇಲ್ಲ, ಬರೀ ಪ್ರಮೇಯಗಳು ಸುರಿಮಣೆ ಮಾಡ್ತಾರೆ ಆಚಾರ್ಯರು. ಸ್ವಂ ತದಾ ದೃಪ್ತಂ ನರಕಂ, ಅದಕ್ಕೆ ಅದರ್ಶಯತ್ ಶ್ರಾಂತವ. ಶ್ರಾಂತ ಅಂದ್ರೆ ಶ್ರಮವುಳ್ಳವನಂತೆ ತೋರಿಸಿಕೊಂಡ. ತದಾ ದೃಪ್ತಂ ನರಕಂ ವೀಕ್ಷ್ಯ ದೇವಿ ಸತ್ಯಾದತೆ ಕಾರ್ಮುಕಂ ಶಾರ್ಗ ಸಂಜ್ಞಂ ಚಕಾರತಂ ಯತಮಾನಂಚ ಭೌಮಂ ನಿರಾಯುಧಂ ವಿರಥಂಚ ಕ್ಷಣೇನ. ಆಗೊಂದು ಪ್ರಸಂಗ ನಡೀತು. ಆ ಕೃಷ್ಣ ಎಷ್ಟು ಮಾಡ್ತಾ ಸ್ವಲ್ಪ ಶಾಂತನಾಗಿದ್ದಕ್ಕೆ. ತದಾ ದೃಪ್ತಂ ನರಕಂ ವೀಕ್ಷ್ಯ ದೇವಿ, ಆಗ ನರಕಾಸುರಿ ಭಾರಿ ಖುಷಿ ಆಯ್ತು. ನೋಡಿದ ನಾನು ಕೃಷ್ಣನ ಹೇಗೆ ಹೊಡೆದಾಕ್ಬಿಟ್ಟೆ, ಹೇಗಿದೆ ಅದು ನೋಡಿದ ಕೃಷ್ಣ ಸುಸ್ತು ಹೊಡೆದು ಬಿಟ್ಟ ಅಂತ ತಿಳ್ಕೊಂಡ. ಅದನ್ನ ನೋಡಿಬಿಟ್ಟು ವೀಕ್ಷ್ಯ ದೇವಿ, ದೇವಿ ಸತ್ಯಭಾಮಾದೇವಿ ತಗೊಂಡು ದೇವಿ ಮಂಗಲ ದೇವತಾ, ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಅವರೇನ್ ಮಾಡಿದ್ರು, ಸತ್ಯಭಾಮಾದೇವಿ ಆದತೆ ಕಾರ್ಮುಕಂ ಶಾರ್ಗ ಸಂಜ್ಞಂ. ಕೃಷ್ಣ ಶಾರ್ಗ ಇತ್ತಲ್ಲ ಅದು ತಗೊಂಡ್ಬಿಟ್ಟು ತಾವು ಯುದ್ಧ ಮಾಡಕ್ಕೆ ಶುರು ಮಾಡಿದ್ರು. ಸತ್ಯಭಾವ ಯುದ್ಧ ಮಾಡಿದ ಒಂದು ಕೇಸ್, ವಿಶಿಷ್ಟ ಕೇಸ್ ಇದು ಒಂದು. ಶಾರ್ಗಂ ಕಾರ್ಮುಕ ಅಂದ್ರೆ ಧನಸ್ಸು, ಶಾರ್ಗ ಶಾರ್ಗ ಅಂತ ಅದಕ್ಕೆ ಹೆಸರು. ಅದಕ್ಕೆ ಅಭಿಮಾನಿ ದೇವತೆಗಳು ಯಾರು ಸರಸ್ವತಿ ದೇವಿ. ಅವ್ರನ್ನ ತಗೊಂಡು ಚಕಾರತಂ ಯತಮಾನಂಚ ಭೌಮಂ, ಆಗ ವಿರಾಯುಧಂ ವಿರಥಂಚ ಕ್ಷಣೇನ. ಅವ್ನು ಬೆಂಡು ಮಾಡಕ್ ತಗೊಂಡು ಯುದ್ಧ ಮಾಡಕ್ ಹೊಟ್ಟಿದ್ದ. ಇವ್ರು ಹೊಡೆದಾಕ್ಬಿಟ್ರು, ರಥ ಗೀತ ಎಲ್ಲ ಪುಡಿ ಆಯ್ತು. ಹೊರಗಿರೋ ಲೆಕ್ಕ ಇಲ್ಲ, ಬ್ರಹ್ಮದೇವರ ಇವ್ರಿಗೆ ಯಾವ ಲೆಕ್ಕ? ಯಾಕೆ ಎಂ ಕಾಮಯೇ ತಮ್ ತಮ್ ಬ್ರಹ್ಮಾಣಂ ತಮ್ ಋಷಿಂ ತಮ್ ಸುಮೇಧ. ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಚಕಾರತಂ ಯತಮಾನಂಚ ಭೌಮಂ ನಿರಾಯುಧಂ ವಿರಥಂಚ ಕ್ಷಣೇನ. ನಿರಾಯುಧನನ್ನಾಗಿ ಮಾಡಿದ್ರು, ವಿರಥನನ್ನಾಗಿ ಮಾಡಿದ್ರು. ಅದು ಕ್ಷಣೇನ, ಟೈಮ್ ತಗೊಂಡಲ್ಲ. ಇದು ನೋ ಟೈಮ್. ಕ್ಷಣ ಅಂದ್ರೆ ಏನು? ಇದು ನೋ ಮೊಮೆಂಟ್. ಅಷ್ಟು ಫಾಸ್ಟ್ ಆಗಿ ಮಾಡಾಕಿ. ಇದು ತಾರತಮ್ಯಕ್ಕೆ ಒಳ್ಳೆ ವಿಶೇಷವಾಯಿತು. ಏನ ಉದ್ದೇಶ ಎಲ್ಲ ಸೇರ್ಕೊಂಡಿದೆ, ಒಂದೊಂದು ಉದ್ದೇಶ. ಪ್ರತಿಯೊಂದು ಕ್ಷಣ ಏನ್ ಮಾಡ್ತಾರೋ ಅದು ದೇವರ ಉದ್ದೇಶನೇ. ಏನೇ ಆಗ್ಲಿ ಅದು ಬರ್ಲಿ ಹೋಗ್ಲಿ, ಏನಾಗಿರ್ಬೇಕದು ದೇವ್ರ ನೋಟಿಸ್ ಇಲ್ಲ. ಡೆಬಿಟ್ ಕ್ರೆಡಿಟ್ ಎರಡು ಏನಾಗಬೇಕು, ಎರಡು ಎಂಟರ್ ಆಗ್ಲೇಬೇಕಲ್ಲಿ. ಗಮನಕ್ಕೆ ಬರದೆ ಡೆಬಿಟ್ ಆಗಿಲ್ಲ, ಕ್ರೆಡಿಟ್ ಯಾರು ಚೆಕ್ ಕೊಟ್ಟರು ಜೇಬು ಹಾಕೊಂಡೋಗಿಲ್ಲ, ಕ್ರೆಡಿಟ್ ಆಗ್ಲೇಬೇಕದು. ಡೆಬಿಟ್ ಆಯ್ತು, ಅದು ಎಂಟರ್ ಆಗ್ಲೇಬೇಕು. ಎಷ್ಟೋ ಬ್ಯಾಂಕ್ನವ್ರು ಒದ್ದಾಡ್ತಿರ್ತಾರೆ, ಟ್ಯಾಲಿ ಆಗ್ತಿರೋದಿಲ್ಲ. ಏನು ₹1 ₹2 ಅದಕ್ಕೆ ಕೂಡ್ಬೇಕು ಒದ್ದಾಡ್ತಿರ್ತಾರೆ, ಸ್ಟಡಿ ಮಾಡ್ಬೇಕಾದ್ರೆ. ಜೇಬಿಂದ ಹಾಕ್ಲಿಕ್ಕೆ ಬರಲ್ಲ, ಅದರ ಅಲ್ಲೇ ತೋರಿಸ್ಬೇಕು ಲೆಕ್ಕನ. ದುಡಿದಿತ್ತು ಕೈಲಿ ಹಾಕಿದೆ ಅಂತ ಹೇಳ್ಬಾರ್ದು. ಅರ್ಥ ಆಯ್ತಾ? ಎಷ್ಟೊಂದು ಹೇಳ್ತಾರೆ ರಾತ್ರಿ 9 ಆಯ್ತು 10 ಆಯ್ತು ಅದಕ್ಕೋಸ್ಕರ ತಲೆ ಕೆಡಿಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಅದು ಇಲ್ಲಿ ನೋಡ್ಬೇಕು ನಾವು, ದೇವರ ಹತ್ರ ಹಾಗೆ ನೋಡ್ಬೇಕು. ಪ್ರತಿಯೊಂದು ಕ್ರೆಡಿಟ್ ಡೆಬಿಟ್ ಲೆಕ್ಕ ಇರುತ್ತೆ. ಆದ್ರಿಂದ ದೇವರ ಇಚ್ಛೆ, ಪ್ರತಿಯೊಂದು ಇಚ್ಛೆನೆ. ಇಚ್ಛೆ ಇಲ್ಲದೆ ಯಾವುದು ನಡೆಯೋದಿಲ್ಲ. ತೇನ ವಿನಾ ತೃಣಮಪಿ ನಚಲ, ತೃಣಮಪಿ ಕ್ಷಣಮಪಿ. ಮತ್ತೆ ಸೇರಿಸ್ಕೋಬೇಕಾದ್ರೆ ತೃಣಮಪಿ ಕ್ಷಣಮಪಿ ನಚಲ. ಸ್ವಲ್ಪ ಅಲ್ಲಾಡ್ಬೇಡ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಎಷ್ಟು ಅಲ್ಲಾಡಕ್ಕೂ ಸಾಧ್ಯ. ಆಲಿಂಗ್ಯ ಕೃಷ್ಣ ಸತ್ಯಭಾಮಾಂ ಪುನಶ್ಚ. ಈಗ ಪರಮಾತ್ಮ ತೋರಿಸ್ತಾ, ಒಂದು ಸರ್ವವನ್ನು ಒಂದು ಮಾಡಿದ, ಇನ್ನೊಂದು ಸರ್ವವನ್ನು ಏನು ಮಾಡಿದ? ಗಾಡ್ ಕೃಷ್ಣ ವಾಸ್ ಪ್ರೊಟೆಕ್ಟೆಡ್ ಬೈ ಹಿಸ್ ವೈಫ್ ಅಂತ ಮಾಡಿಬಿಟ್ಟು ಏನ್ ತಂದಾಗಾಯ್ತು? ಇನ್ನೊಂದು ಭ್ರಮೆ, ಕೃಷ್ಣಗೆ ಹೆಂಡತಿನೇ ಜಾಸ್ತಿ ಇದ್ದಾಗ ಲೆಕ್ಕ. ಆ ರೀತಿ ಮಾಡಿ ಅದು ಎರಡನೇದಾಯ್ತು. ಆ ರೀತಿ ಮಾಡ್ತಾ ಕಾರ್ಮುಕಂ ಬ್ರಹ್ಮ ಸಾಂಗ ಸಂಜ್ಞಂ ಚಕಾರತಂ ಯತಮಾನಂ ಕೃಷ್ಣ ಸತ್ಯಭಾಮಾಂ ಪುನಶ್ಚ
ರಥಾಂತರೇ ಸಂಸ್ಥಿತಂ ಭೌಮಮುಗ್ರಂ. ಕೃಷ್ಣಾಗ ಆಯಾಸ ಕೊಂಡವನಂತೆ ಮಾಡಿದ, ಎದ್ದವನಂತೆ ಪರಿಸರ ಮಲಗಂತೆ ಮಾಡಿದ್ರು. ಆಮೇಲೆ ಎದ್ದಂತೆ ಮಾಡಿ ಕರ್ಣನಿಗೆ ಶಾಪ ಕೊಟ್ರಲ್ಲ, ಇಲ್ಲೂ ಕೂಡ ಮಲಗಿ ಅವರು ಶ್ರಾಂತನಂತೆ ಕೃಷ್ಣ ಸುಧಾರಿಸಿಕೊಂಡಂತೆ ಎದ್ದ. ಪುನಶ್ಚ ರಥಾಂತರೇ ಸಂಸ್ಥಿತಂ ಭೌಮಂ. ಅಷ್ಟೊತ್ತಿಗೆ ಭೌಮ ಏನ್ ಮಾಡಿದ್ದ, ನರಕಾಸುರ ಬೇರೆ ರಥ ತಗೊಂಡು ಬಂದಿದ್ದು, ಬೇರೆ ರಥ ತಗೊಂಡು ಬಂದ. ಆಚಾರ್ಯ ಇದನ್ನೆಲ್ಲ ಏನ್ ಮಾಡ್ಬೋದಾಗಿತ್ತು, ಬೇಕಾದ್ರೆ ಸುಮ್ನೆ ಎಲ್ಲ ಪ್ರಕ್ಷಿಪ್ತ ಇಲ್ಲೇ ಇಲ್ಲ ಅನ್ಬೋದು ಹೋಗ್ತಿತ್ತು. ಹಾಗನ್ಲಿಲ್ಲ. ಯಾಕೆ, ವಿಷಯ ತೋರಿಸಿದ ಸತ್ಯ, ಅದು ಪರ್ಪಸ್ ಇದೆ ಒಂದು, ಅದಕ್ಕೆ ತೆಗೆದಾಕ್ಬಿಟ್ಟು ನೀವು ಮೇನ್ ಪರ್ಪಸ್ ಒಂದು ಮಿಸ್ ಆಗಿಬಿಡತ್ತೆ. ಹಾಗೆಲ್ಲ ಮಾಡಬಾರದು, ಪ್ರಾಮಾಣಿಕತೆ ಇರಬೇಕು. ಆಚಾರ್ಯ ಎಷ್ಟೋ ವಿಷಯ ಬೇಕಾದ್ರೆ ಹೇಳಿದೇನೆ ಬಿಟ್ಬಿಟ್ರೆ ಮುಗಿದೋಗ್ತಾ ಇತ್ತು. ಅವ್ರು ಹೇಳಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ. ಇದೆ ಅಂದ್ರೆ ಕಾರಣ ಇರುತ್ತೆ, ಅದು ಕಾರಣ ಸಮೇತ ಹೇಳ್ತಾರೆ ಆಚಾರ್ಯ. ಅದೆಲ್ಲ ತುಂಬಾ ಜನ ಬಿಟ್ಟುಬಿಟ್ಟು ಅಲ್ಲಿ ಹಾಗದೆ ಇಲ್ಲಿಗೆ ಆಚೆ ಇಷ್ಟೆಲ್ಲ ಬರ್ದಿದ್ರು ಕೂಡ ಎಲ್ಲೋ ಹೇಗಿದೆ ಅಂತ ವಾದ ಮಾಡ್ತಾರಲ್ಲ, ಬಹಳ ತಪ್ಪ. ಆಲಿಂಗ್ಯ ಕೃಷ್ಣ ಸತ್ಯಭಾಮಾಂ ಪುನಶ್ಚ ರಥಾಂತರೇ ಸಂಸ್ಥಿತಂ ಭೌಮ ಮುಗ್ರಂ ಸೃಜಂತಮಸ್ತ್ರಾಣಿ ಅರಿಣಾ ನಿಕೃತ್ತ ಸ್ಕಂಧಂ ಮೃತ್ಯೋರರ್ಪಯಾಮಾಸ ಶೀಘ್ರಂ. ಬಂದ ಮತ್ತೆ ಅಸ್ತ್ರ ತಗೊಂಡ್ಬಿಡ್ಲಿಕ್ಕೆ ಶುರು ಮಾಡಿದ. ಮತ್ತೆ ಇನ್ನೊಂದ್ಸತ್ತ ಆ ರೀತಿ ಮಾಡುವುದು ಅನ್ಕೊಂಡವನು. ನಿಕೃತ್ತ ಸ್ಕಂಧಂ ಸುದರ್ಶನ ಚಕ್ರ ಪ್ರಯೋಗ ಮಾಡಿದ ಕೃಷ್ಣ. ಅವನ ಮೃತ್ಯೋರರ್ಪಯಾಮಾಸ ಶೀಘ್ರಂ. ಅವನ ತಲೆ ಕತ್ತರಿಸಿ ಆಯ್ತು. ಅಲ್ಲಿಗೆ ನರಕಾಸುರ ವಧೆಯಾಯಿತು. ಅದಾಗಿದ್ದ ಕಾಲ ಬೆಳಗಿನ ಜಾವ, ಅದಕ್ಕೆ ಚಂದ್ರೋದಯದ ಕಾಲ. ಅದಕ್ಕೆ ನರಕ ಚತುರ್ದಶಿ ಅಷ್ಟೊತ್ತಿಗೆ ಪೂಜೆ ಇತ್ಯಾದಿ ಮಾಡ್ತಾರೆ, ಗೊತ್ತಲ್ಲ. ಯಾಕೆಂದ್ರೆ ಆ ಕಾಲ ಕೃಷ್ಣ ಕೊಂದಿದ್ದವನದು ಚಂದ್ರೋದಯ ಕಾಲ. ಸರಿ, ಅವು ಚಂದ್ರೋದಯ ಆಗೋದು ಯಾವಾಗ, ಹೊಡೆದು ಸಂವಾಸಿ. ಆದ್ರಿಂದ ಕೊನೇ ಇದ್ರಲ್ಲಿ ಆಗುತ್ತೆ, ಮುಕ್ಕಾಲು ಗಂಟೆ. ಪಡಿಬಹುದಾಗಿತ್ತು, ಹೊಡ್ಲಿಲ್ಲ. ಯಾಕೆ, ಕೃಷ್ಣ ಸಂಕಲ್ಪ, ಕೃಷ್ಣ ತಾನೇ ಮಾಡಬೇಕು. ಸೀತಾದೇವಿನೂ ಕೊಲ್ಬಹುದಾಗಿತ್ತು ರಾವಣನ್ನ. ಇಲ್ಲಿವರೆಗೆ ಯಾಕೆ ಬರ್ಬೇಕು, ಅದು ಬಂದಾಲೆ ಕೊಂದ್ಬಿಟ್ರೆ ಬೋದು ಹೋಗ್ತಿತ್ತು ಕಥೆ. ಹಿಂಗ ರಾಮಾಯಣ ಇರ್ತಿರ್ಲಿತ್ತು, ಅರಣ್ಯಕಾಂಡಕ್ಕೆ ಮಂಗಳಾಗಿ ಹೋಗ್ಬಿಡ್ತಿತ್ತು. ಅರ್ಥಾಯ್ತಾ? ಇದು ಇಲ್ಲಿ ಮಂಗಳ ಅಂತ ಅಲ್ಲಿಗೆ ಮಂಗಳ ಅಕ್ಷತೆ ಎಷ್ಟು ದುಡಿತಿತ್ತಲ್ಲ, ಅರ್ಧಕ್ಕರ್ಧ ಉಳಿದು ಹೋಗ್ತಿತ್ತು ತಾತ್ಪರ್ಯ. ಯಾರಿಗೆ ಅಷ್ಟರಿಂದನೇ ಮಜಾ ಮಾಡ್ದ. ಇದು ಕೂಡ ಚಕ್ರದಿಂದನೇ ಮಾಡ್ದ. ಚಕ್ರಗಳು ದುರ್ಗಾದೇವಿ, ಮತ್ತೆ ಅವ್ರ ಕೈಲಿ ಆಗ್ಲಿಲ್ಲ ಅಂತಲ್ಲ, ಅವರು ರೋಡ್ ಇದ್ದೇ ಇದೆ ಈಗ ದುರ್ಗಾದೇವಿ. ಆದ್ದರಿಂದ ದುರ್ಗಾ ಚಕ್ರಾಧಿದೇವಿ ಶಾತ್ ಪದ್ಯವಾರದಲ್ಲಿ ಹೇಳ್ತಾರೆ. ಹೌದು, ಯುದ್ಧ ಮಾಡಿದ್ರು. ಯಾರು ಅಂದ್ರೆ, ಹೌದು, ಅಲ್ಲ ಹಿಡಿದು ಅವ್ರ ನರಕಾಸುರನ ಕೊಂದಾಗ ಬ್ರಹ್ಮದೇವರಿಗಿಂತ ಇವರು ಶ್ರೇಷ್ಠ ಅಂತ ಗೊತ್ತಾಯ್ತು. ಲಕ್ಷ್ಮೀದೇವಿ ಉತ್ತಮತ್ವ, ಬ್ರಹ್ಮಣ್ಯ ಅಂಬರಣಿ ಸುತ್ತ ಅರ್ಥ ಆಗತ್ತ, ಗೊತ್ತಾಯ್ತಾ? ಅದಕ್ಕೋಸ್ಕರ ಹಾಗೆ ಮಾಡಿದ್ರು. ಲಕ್ಷ್ಮೀ ಶಕ್ತಿ ಎಷ್ಟೊಂದು ತೋರಿಸ್ಬೇಕು, ಅದು ಆಯ್ತು. ಅಂತ ಲಕ್ಷ್ಮೀಪತಿ ತಾನ ಅಂತ ಇನ್ನೂ ದೊಡ್ಡ ತಾರತಮ್ಯನ ತೋರಿಸ್ಬೇಕು. ನಾರಾಯಣ, ಲಕ್ಷ್ಮೀ, ಬ್ರಹ್ಮದೇವರು ಎಲ್ಲ ಮುಂದೆ ವಾಯುದು ಎಲ್ಲ ತಾರತಮ್ಯ ಕ್ರಮ ಇದೆ. ಎಲ್ಲ ನೋಡ್ತಾರೆ. ಇಲ್ಲೇ ಯಾವುದೇ ಗ್ರಂಥ ಏನೇ ಭಾಗ ಓದಿದ್ರು ಕೂಡ ತಾರತಮ್ಯ ತಿಳ್ಕೋಬೇಕು ಅಂತ ಹೇಳ್ತಾರೆ. ಸರಿತಾ? ಅದಕ್ಕೆ ತಾರತಮ್ಯ ಪರಿಜ್ಞಾನೇ ಮಹಾ ತಾತ್ಪರ್ಯ ಮಿಷ್ಯತೆ. ಪ್ರತಿಯೊಂದು ಇನ್ಸಿಡೆಂಟು ಕೂಡ ಮಹಾ ತಾರತಮ್ಯದಲ್ಲಿ ಎಂಡ್ ಆಗ್ಬೇಕು. ಯಾರು 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 ಹೌದು 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 ಮಾಡ್ಲಿ. ಯಾಕೆ ಎಲ್ಲೊಂದಿತ್ತು ಮಾಡ್ಬೇಕಂತಿಲ್ಲ. ಮಾನ ಮಾಡ್ಬೋದು, ಮಾಡದೇ ಇರ್ಬೋದು ನಾನು ಬೇಕಂತ. ಹನುಮಂತವ್ರು ಏನು ಇಷ್ಟೊತ್ತು ಕೂಡ ನಾನು ಮಾಡ್ಲಿಲ್ಲ, ಈಗ ಮಾಡ್ತೇನೆ ಅಂತ. ಸಮಾನ ಮಯಾವರ ವಿಲಂಘಿತಾ ಅನೇಕ ಸ್ವಯಂ ಮೊದಲ ಲಿಂಗ ವಿಲಂಘನೆ ಮಾಡಿ ಆಗ್ಬಿಟ್ಟಿದೆ ಈಗಾಗಲೇ. ಈ ಸತ್ ಮಾನ ಮಾಡ್ತೇನೆ, ಗೊತ್ತಾಯ್ತು? ಎಲ್ಲ ಸತ್ವ ಮಾನ ಮಾಡಿಬಿಟ್ರೆ ವಿಲಂಘನೆ ಮಾಡಿ ತೋರಿಸ್ತಾ ಕೆಪಾಸಿಟಿ ಇರ್ತವೆ. ಎಲ್ಲ ಸತ್ವ ಮಾನ ಮಾಡೋದು ಮತ್ತೆ ಕ್ಯಾನ್ ಬೀಟ್ ಅಂದ್ರೆ ಅರ್ಥ ಇಲ್ಲ, ತೋರಿಸ್ಬೇಕು ಒಂದ್ಸಲ. ಅದು ಸೊ ಬ್ರಹ್ಮದೇವರ ಏನಾಗ್ಬೇಕೀಗ, ಏನು ನಮ್ಮ ಲೆಕ್ಕ ಅಲ್ಲ ಅಂತ ತೋರಿಸ್ಬೇಕು. ಅದಕ್ಕೋಸ್ಕರ ಶಸ್ತ್ರ ಹೇಳಿರ್ಬೇಕು, ಸಾಯ್ಬೇಕು, ನೋಡ್ಸಲಕ್ಕೆ ಅವ್ನು ಗತಿ ಮುಗಿಬೇಕು. ಅಲ್ಲಿ ಬ್ರಹ್ಮದೇವರ ಯೋಗ್ಯರಿಗೆಲ್ಲ ಇದು ಅರ್ಥ ಆಗುತ್ತೆ. ಉಳಿದವ್ರಿಗೇನು ಒಂದು ಬ್ರಹ್ಮದೇವ್ ಒಂದು ಸ್ವಲ್ಪ ಮಿಸ್ ಆಯ್ತು ಅವನಿಗೆ. ನೆಕ್ಸ್ಟ್ ಟೈಮ್ ಪರವಾಗಿಲ್ಲ, ಆತರ ಕಾಪಿ ಹೊಡೆದ ಸಿಗ ಮತ್ತೆ ನೆಕ್ಸ್ಟ್ ಟೈಮ್ ಸಿಗಲಿಕ್ಕೆ ಮತ್ತೆ ಶುರು ಮಾಡ್ತಾರೆ. ದುಷ್ಟರು ತಂಡಿರೋದು ಹಾಗೆ ಯಾವಾಗಲೂ ಅಷ್ಟೇ. ಈ ಸರ್ತಿ ಮೋಸ ಆಯ್ತು, ನೆಕ್ಸ್ಟ್ ಸರಿ ಮಾಡ್ತೇನೆ. ಯಾವಾಗಲೂ ಅಂತಾನೆ ಇರ್ತಾನೆ, ಹಾಳಾಗ್ತಾನೆ ಇರ್ತಾನೆ. ಇವ್ರು ಹಾಗಲ್ಲ. ಒಂದ್ಸತ್ ಜರಾಸಂಧ 18 ಸತ್ ಬಂದೋದ. ಸಬಂತ್ರಿ ಭೀ ಕೊನೆ ಕೂಡ ಅಷ್ಟೇ, ಮತ್ತೆ ಹುಟ್ಟಿ ಬರ್ಬೇಕು ಅವರೆಲ್ಲ. ಏನೋ ಮಿಸ್ ಆಯ್ತು, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಕೊನೆಯವರಿಗೆ ಮಾಡ್ತಾನೆ ಇರ್ತಾರೆ, ಬಿಡೋದಿಲ್ಲ ಅವ್ರು. ಹೌದು, ಭೂದೇವಿ ಮಗ. ಹೌದು, ಲಕ್ಷ್ಮೀದಲ್ಲ, ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಮಿಡಿಯೇಟ್ ಬರುತ್ತೆ ಈಗ ಸಾಕ್ಷಾತ್ ಲಕ್ಷ್ಮಿ. ಆದ್ರೂ ಕೇಳಿ ಅವೆಲ್ಲ ಲೆಕ್ಕ ಇಲ್ಲ.
ನರಕ ಕೃಷ್ಣನ ಮಕ್ಕಳು ಯಾರು ಕೂಡ ಬ್ರಹ್ಮದೇವರ ಮಗ ಯಾರು ಮತ್ತೆ ಹಿರಣ್ಯಾಕ್ಷ ಬ್ರಹ್ಮದೇವರ ಮಗ ದೇವರಿ ಮೊಮ್ಮಗ ಕೊಂದು ಹಾಕಿದ ಅದೇ ಲೆಕ್ಕ ಇಲ್ಲ ಅವೆಲ್ಲ. ಏನ್ ಏನು ಎಲ್ಲಿದೆ 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 ಇಲ್ಲಿ ನೀವು ಕೊಟ್ರಿ ನೀವು ಕೊಡ್ತೀರಿ ಹೊಸ ಶಾಪ ಕೊಡ್ತೀರಿ ಅಂತ ಶಾಪ ಏನಿಲ್ಲ ಇಲ್ಲ ಇಲ್ಲ ಸಿನಿಮಾ ನೋಡಿದಕ್ಕೆ ಅದಕ್ಕೆ ಸಿನಿಮಾ ನೋಡಬಾರದು ಅಂತ ಹೇಳೋದು. ನೋಡಿದ್ರೆ ಸರಿಯಾಗಿ ನೋಡ್ಬೇಕು, ಅರ್ಥ ಮಾಡ್ಬೇಕು, ಖಂಡನೆ ಮಾಡ್ಲಕ್ಕೆ ನೋಡ್ಬೇಕೆ ಹೊತ್ತು ಫಾಲೋ ಮಾಡ್ಲಕ್ಕಲ್ಲ. ಸಬಂತ್ರಿಭಿ ಸುನಂತ ಮಸ್ತ್ರಾಣಿ ಅರಿಣ. ಅರಿ ಅಂದ್ರೆ ಏನು? ಅರ ಅರಿ. ಅರ ಅಂದ್ರೆ ಅರಗಿರುತ್ತಲ್ಲ ಅದಕ್ಕೇನಂತಾರೆ ಅರ ಅಂತ ಕರೀತಾರೆ. ಅರ ಹೊಂದಿದ್ದಕ್ಕೆ ಅರಿ ಧನ ಇದ್ದವನ ಧನಿ ಇದ್ದಾಗ ಆಗೋ ಅರ ಇದ್ದ ಅರಿ. ಎಷ್ಟಿರುತ್ತೆ ಅದಕ್ಕೆ? ಸಹಸ್ರಾರ ಅಂತ ಕರೀತಾರೆ. ಸಹಸ್ರಾರ ಅಂದ್ರೆ ಸಾವಿರ ಅಲಗಿರುತ್ತೆ. ಎರಡಿದ್ರೆ ಒಂದಿದ್ರೇ ಹೊಡೆಯುತ್ತೆ, ಎರಡಿದ್ರೆ ಇನ್ನೂ ಕಟ್ ಮಾಡುತ್ತೆ, ಮೂರಿದ್ರೆ ಇನ್ನೂ ಜಾಸ್ತಿ ಆಯ್ತು. ಇದು ಪೀಸ್ ಮಾಡಿ ಹಾಕ್ಬಿಡುತ್ತೆ. ಸಾವಿರ ಅಂದ್ರೆ ಬರೀ ಸಾವಿರ ಅಂತ ಅರ್ಥ ಅಲ್ಲ, ಮೋರ್ ದನ್ ಮೆನಿ ಅಂತ ಅರ್ಥ ಅದಕ್ಕೆ. ಮೆನಿ. ಹಾ. ಸಮಂತ್ರಿಭಿ ಮಂತ್ರಿಪುತ್ರೈ ಸಮೇತ ಜಗಾಮ ಕೃಷ್ಣಾವಜ್ಞಯ ಅಂಧಂತಮಶ್ಚ ತದಾವಿಷ್ಟೋ ವಾಯುರಗಾಚ್ಯ ಕೃಷ್ಣಂ ಅಂತಃಪುರಂ ಪ್ರಾವಿಶತ್ ಸತ್ಯ ಏಷಃ. ಸಹ ಮಂತ್ರಿಭಿಃ ಮಂತ್ರಿಪುತ್ರೈಃ ಸಮೇತಃ ಜಗಾಮ ಕೃಷ್ಣಾವಜ್ಞಯ ಅಂಧಂತಮಶ್ಚ. ಎಲ್ಲಿಗೆ ಹೋದವನು? ಅಂಧಂತಮಸ್ಗೆ ಹೋದ. ಮಂತ್ರಿಭಿಃ ಮಂತ್ರಿಪುತ್ರೈಃ, ತಾನೊಬ್ಬನೇ ಹೋಗಲಿಲ್ಲ, ಮಂತ್ರಿಗಳು ಅವ್ರ ಮಕ್ಕಳು ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶಿಸಿ. ಅದ್ ನೆನ್ಪು ಮಾಡ್ಕೋಬೇಕಂತ. ಅದು ಯಾವಾಗಲೂ ದುಷ್ಟರೆಲ್ಲ ಒಬ್ಬರೇ ಹೋಗೋದಿಲ್ಲ, ಪರಿವಾರ ಸಮೇತ. ಶಿಷ್ಟರು ಅಷ್ಟೇ, ಸದ್ಗತಿಗೆ ಒಬ್ಬರೇ ಹೋಗೋದಿಲ್ಲ. ಯಾರು ಹೋಗ್ತಾರೆ? ಜೊತೆಗೆ ಇನ್ವಾಲ್ವ್ಮೆಂಟ್ ಇದ್ದವರೆಲ್ಲರೂ ಜೊತೆಗೆ ಹೋಗ್ತಾರೆ. ಇದು ಬಹಳ ವಿಷಯ. ಬಸ್ನಲ್ಲಿ ಕೂತವರು ಬಿಟ್ಟು ಕೂತ ಎಲ್ಲರೂ ಹೋಗ್ಬೇಕಲ್ಲ, ಕೂತವರು ಅರ್ಧ ಆ ಕಡೆ ಅರ್ಧ ಈ ಕಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹೋಗ್ತಾರೆ. ಅದಕ್ಕೆ ಸಜ್ಜದ ಅನುಸರಿಸೋದ್ರಿಂದ ಒಂದು ಸೇಫ್ಟಿ ನಮಗೆ ಸಿಕ್ಕಾಗಾಯ್ತು. ದುರ್ಜನ ಅನುಸರಿಸ ಮಾಡಿದವರಿಗೆ ಆ ರಿಸ್ಕ್ ಇದ್ದೇ ಇದೆ. ಮಹತ್ ಸೇವಾಂ ದ್ವಾರ ಮಾಹುರು ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಘ. ನೆನಪಾಗಬೇಕಿದಕ್ಕೆಲ್ಲ. ನರಕಾಸುರನೊಳಗೆ ವಾಯುದೇವರ ಆವೇಶ ಇತ್ತು. ಈಗ ಬಲ ಇರ್ಬೇಕಾದ್ರೆ ಆವೇಶ ಇರಬೇಕು. ವಾಯುವ ತದಾ ವಿಷ್ಣು ವಾಯುರಗಾಚ್ಯ ಕೃಷ್ಣಂ. ಕೃಷ್ಣಲ್ಲಿ ಬಂದು ಒಳ ಸೇರ್ಕೊಂಡ್ಬಿಟ್ರು ವಾಯುದೇವರು. ಅಂತಃಪುರಂ ಪ್ರಾವಿಶತ್ ಸತ್ಯ ಏಷಃ. ಕೃಷ್ಣ ಏನ್ ಮಾಡಿದಾಗ ಅಂತಃಪುರಕ್ಕೆ ಈಗ ಸತ್ಯಭಾಮ ಸಮೇತ ನರಕಾಸುರ ಅಂತಃಪುರಕ್ಕೆ ಹೊರಟ. ಈಗ ಅಲ್ಲಿ ಯಾರಿದ್ದಾರೆ? ಈಗ ಭೂದೇವಿ ಇದ್ದಾಳೆ, ಭಗದತ್ತ ಇವನ ಮಗ ನರಕಾಸುರ ಮಗ ಭಗದತ್ತ ಇದ್ದಾನೆ. ಅಲ್ಲಿಗೆ ಹೋದ್ರು. ತದಾ ಭೂಮಿ ಪಂಚಭೂತಾವರಾಯ ಯಶ್ಯಾಂ ಯಜ್ಞೆ ನರಕ ಶ್ರೀವರಾಹಾತ್ ಮೂಲ ಪ್ರಕೃತ್ಯೈವ ಭೂಮ್ಯಾ ನಿತಾಂತಂ ಆವಿಷ್ಟಾಯ ಸಾಗಮತ್ ಕೃಷ್ಣಪಾದೌ. ತದಾ ಭೂಮಿ ಪಂಚಭೂತಾವರಾಯ ಯಶ್ಯಾಂ ಯಜ್ಞೆ ನರಕಃ ಶ್ರೀವರಾಹಾತ್ ಮೂಲ ಪ್ರಕೃತ್ಯಾ ಏವ ಭೂಮ್ಯಾ ನಿತಾಂತಂ ಆವಿಷ್ಠಾ ಯಾ ಸಾ ಅಗಮತ್ ಕೃಷ್ಣಪಾದೌ. ತದಾ ಭೂಮಿ ಆಗ ಭೂದೇವಿ ಬಂದ್ಲು. ಆಕಿ ಮಹಾಲಕ್ಷ್ಮಿ ಅಲ್ಲ, ಪಂಚಭೂತಾವರ. ಪಂಚಭೂತಗಳಲ್ಲಿ ಯಾವ್ಯಾವ್ದು ಪಂಚಭೂತಗಳು? ಪೃಥ್ವಿನೇ ಶುರುವಾಗೋದು. ಪೃಥ್ವಿ, ಆಮೇಲೆ ಜಲೋ ವಾಯು ಆಕಾಶ. ಪೃಥ್ವಿ, ಅಗ್ನಿ, ನೀರು, ವಾಯು, ಆಕಾಶ. ಅತಿ ಕಡಿಮೆ ಯಾವುದು? ಪೃಥ್ವಿ. ಲೋಯೆಸ್ಟ್ ಅದು. ಅದಕ್ಕೆ ಅಭಿಮಾನಿ ದೇವತೆ ಭೂದೇವಿ. ಆ ಭೂದೇವಿ ಮಗನೇ ಹೊರತು ಮಹಾಲಕ್ಷ್ಮಿ ಸ್ತ್ರೀ ಭೂರೂಪ ಅಲ್ಲ. ಆದ್ರೆ ಈ ಭೂರೂಪದ ಆವೇಶ ಇದೆ ಆಕೆ. ತುಂಬಾ ಜನ ಆಕೆನೇ ಭೂದೇವಿ ಅಂತ ತಿಳ್ಕೊಂಡ್ರೆ ತಪ್ಪದು. ಇದು ಪುತ್ರ ಕೊಡ್ತಾರೆ. ಒಂದೇ ಕಷ್ಟದಲ್ಲಿ ಬರ್ತಾರೆ. ಹೌದು. ಸದಾ ಹೌದು, ಲಕ್ಷ್ಮಿ ಆವೇಶ. ಪಂಚಭೂತಾವರಾಯ ಯಶ್ಯಾಂ ಯಜ್ಞೆ. ಇದರಿಂದ ತಾರತಮ್ಯ ಹೇಳಿದಾಗಾಯ್ತು. ಪೃಥ್ವಿ ತಾರತಮ್ಯ. ಪಂಚಭೂತಗಳಲ್ಲಿ ಕೊನೆಯದು ಅದೊಂದು ತತ್ವ. ಮತ್ತೆ ಪಂಚಭೂತಗಳಲ್ಲಿ ಕೊನೆಯದು ಯಾವುದೋ? ಪೃಥ್ವಿ, ಲೋಯೆಸ್ಟ್. ಮಂಡಲೇ ಯಶ್ಯಾಂ ಯಜ್ಞೆ ನರಕ ಸ್ತ್ರೀ ವರಾಹ. ವರಾಹ ದೇವರ ಪತ್ನಿಯಾಗಿದ್ದು ಈ ಭೂಮಿ. ಆ ಮರ ನರಕಾಸುರ. ಮೂಲ ಪ್ರಕೃತ್ಯೈವ ಭೂಮ್ಯಾ ನಿತಾಂತಂ ಆವಿಷ್ಠ. ಭೂದೇವಿ ರೂಪ ಮಹಾಲಕ್ಷ್ಮಿಯಿಂದ ಆವೇಶ ಹೊಂದಿದ್ದೆ ಹೊರತು ಸಾಕ್ಷಾತ್ ರೂಪ ಅಲ್ಲ. ಯಾ ಸಾ ಅಗಮತ್ ಕೃಷ್ಣಪಾದೌ. ಆಕೆ ಒಂದು ಕೃಷ್ಣನಿಗೆ ಧರಣ. ಭಗದತ್ತನ್ನು ಕರ್ಕೊಂಡು ಬಂದು ಮೊಮ್ಮಗನ ಕಾಪಾಡು ಅಂತ ಹೇಳ್ಬಿಟ್ಟು. ಮಗ ಹೋದ, ಮೊಮ್ಮಗನ ಕಾಪಾಡು ಅಂತ ಕೇಳ್ಕೊಂಡು ಕೃಷ್ಣ ಕಾಪಾಡ್ತಾನೆ. ಅಂತ ಮಗ ಅವನು ಯಾರು? ಒಳ್ಳೆಯವನೇ ಕೆಟ್ಟವನವನು? ಭಾರಿ ಒಳ್ಳೆಯವನು. ಯಾರ ಅವತಾರ? ಕುಬೇರನ ಅವತಾರ. ಅದ್ರಿಂದ ದಿಕ್ಪಾಲಕ ಆತ ಪಾಪ. ಇದರಿಂದ ಯಾವುದೋ ಇದರಿಂದ ಹುಟ್ಟಿದ್ದ, ಅದೆಲ್ಲ ಹೇಳ್ತಾರೆ ಕಾರಣ. ಈಗ ಆತ ಶರಣಾರ್ಥ ಬಂತು. ಸಾ ಆದಿತ್ಯಾಸ್ತೆ ಕುಂಡಲೆ
ವಾದಯೋಶ್ಚ ನಿಧಾಯ ಪೌತ್ರಂ ಭಗದತ್ತ ಸಂಜ್ಞಂ ಸಮರ್ಪಯಾಮಾಸ ತಸ್ಯಾಭಿಷೇಕಂ ಪ್ರಾಗ್ಜ್ಯೋತಿಷೇ ಕಾರಯಾಮಾಸ ಕೃಷ್ಣ. ನರಕಾಸುರ ಹಾ ವರಾಹದೇವ ಪುತ್ರ ಅಲ್ವಾ? ಹೌದು. ಇಲ್ಲಿ ಭೂದೇವಿ ಜನನಾಯಿತು ಅಂದ್ರೆ ಹಾ ನರಕಾಸುರನಿಂದ ಹಾ ರಕ್ಷಣೆಗೆ ಸಂಧಾನ ಇರೋದು. ಹೇಳಿದ್ರಲ್ಲಿ ಈಗ ಹೇಳಿದ್ದೇನೀಗ ಅದನ್ನೇ ಹೇಳಿದ್ರು. ನಿತಾಂತ ಮಾವಿಷ್ಠ ಸನ್ನಿಧಾನದವರು ದೇವರು ಮುಟ್ಟೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಹಾಗಿದೆ ಆ ಪ್ರಶ್ನೆ ಉತ್ತರ ಕೊಡಕ್ಕೆ ಹೇಳಿದ್ದು. ಸಾ ಅದಿತ್ಯಾಹ ತೇ ಕುಂಡಲೆ ಪಾದಯೋಶ್ಚ ನಿಧಾಯ ಪೌತ್ರಂ ಭಗದತ್ತ ಸಂಜ್ಞಂ ಸಮರ್ಪಯಾಮಾಸ ತಸ್ಯಾಭಿಷೇಕಂ ಪ್ರಾಗ್ಜ್ಯೋತಿಷೇ ಕಾರಯಾಮಾಸ ಕೃಷ್ಣ. ಸಾ ಭೂದೇವಿ ಅದಿತ್ಯಾಹ ಕುಂಡಲೆ, ಅದಿತಿ ಎರಡು ಕುಂಡಲೆ ದ್ವಿವಚನ ಎರಡು ಅಂತ ಅರ್ಥ. ಪಾದಯೋಶ್ಚ ನಿಧಾಯ ಅದಿತ್ಯಾಹ ತೇ ಕುಂಡಲೆ, ಆ ಎರಡು ಕುಂಡಲಗಳನ್ನ ಅದಿತಿಯ ಕುಂಡಲನೆ ಅಪಹರಣ ಮಾಡಿಕೊಂಡಿದ್ದ ವಾಪಸ್ ಕೊಟ್ಬಿಟ್ಟು ನಿಧಾಯ ಪೌತ್ರಂ ಭಗದತ್ತ ಸಂಜ್ಞಂ, ಭಗದತ್ತನನ್ನ ಸಮರ್ಪಯಾಮಾಸ, ನೀನೇ ಕಾಪಾಡಬೇಕು ಅಂತ ಒಪ್ಪಿಸಿದ್ರು. ತಸ್ಯಾಭಿಷೇಕಂ ಪ್ರಾಗ್ಜ್ಯೋತಿಷೇ ಕಾರಯಾಮಾಸ ಕೃಷ್ಣ. ಕೃಷ್ಣ ಪಟ್ಟಾಭಿಷೇಕ ಮಾಡಿದವನಿಗೆ. ಕೃಷ್ಣನು ಕೊಲ್ಲೋದವ್ರ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡೋದು. ಕಂಸ ಉಗ್ರಸೇನ ಮಗ ಅಲ್ಲ, ಅಪ್ಪ ಅಷ್ಟೇ. ಆಮೇಲೆ ಶೃಗಾಲವಾಸುದೇವನ ಮಗನಿಗೆ ಪಟ್ಟಾಭಿಷೇಕ ಮಣಿಭದ್ರ ಗೊತ್ತಾಯ್ತಾ, ಅವನಿಗೆ ಮಾಡಿದ್ದಾಯ್ತು. ಅವನಿಗೆ ಹೆಸರಿತ್ತಲ್ಲ ಮಾಡಿದ್ರು. ಆಮೇಲೆ ಅದೇ ರೀತಿ ಜರಾಹ ನಡ್ಕೊಂಡು ಅವನ ಮಗನಿಗೆ ಸಹ ಅದೇ ಪಟ್ಟಾಭಿಷೇಕ. ಇವನಕ್ಕೊಂದು ಇಲ್ಲಿ ಪಟ್ಟಾಭಿಷೇಕ. ಅದು ರಾಮ ಅವತಾರದ್ದು, ಇದು ಕೃಷ್ಣ ಅವತಾರದ. ಇದೆಲ್ಲ ಬರ್ತಿ ತೋರಿಸ್ತಾ ಇದ್ದಾನೆ ಕೃಷ್ಣ. ಇದೇನ್ ತೋರಿಸ್ತಾನೆ ಈಗ? ತಾನು ರಾಜನಾಗೋದೇ ಇಲ್ಲ, ಕಿಂಗ್ ಆಗ್ಲಿಲ್ಲ, ಕಿಂಗ್ ಮೇಕರ್ ಆದ. ರಾಮಾವತಾರಲ್ಲಿ ಎರಡೂ ಆದ, ಕಿಂಗು ಆದ, ಕಿಂಗ್ ಮೇಕರ್ ಆದ. ಸುಗ್ರೀವಾದಿಗೆ ಪಟ್ಟಾಭಿಷೇಕ ಮಾಡಿಸಿದ, ಅದು ಕಿಂಗ್ ಮೇಕರ್ ಆದ. ತಾನು ರಾಜ ಆಡದ, ಕಿಂಗ್ ಆದ. ಇಲ್ಲಿ ಇದು ಒಂದೇ. ಏನ್ ಕೇಳಿದಿರಿ ನೀವೀಗ? ಸುಜೀವಿ ಯಾಕೆ ಆಗ್ತಾನ ಅವನು? ಯಾರು ಬರೆದ್ರು ತಗೊಳ್ರಿ, ತೋರಿಸಿ ಯಾರು ಬರೆದಾರ. ಸರಿ, ಅದು ವಾಕ್ಯ ಏನಿದೆ? ಅವ್ರ ಪಾಪ ಏನೋ ಬರೋದೇನೋ ಆಗಬಾರ್ದು. ಎಲ್ಲಿದೆ ತಗೊಳ್ಳಿ, ಎಲ್ಲಿದೆ? ಇಲ್ಲಿಯ ವಾಯು ಸುಜೀವ ವಾಯು ಅಂತ ಹೇಳಿದಾರಲ್ಲ. ವಾಯು ಅಂತ ಹೇಳಿದ ಮೇಲೆ ಇನ್ಯಾವ ಸುಜೀವಿ ಬರ್ತಾರೆ? ಆವೇಶ ಅಂತ ಹೇಳಿ ಆಯ್ತಲ್ಲ ಈಗಾಗಲೇ. ವಾಯುದೇವರು ಒಳ್ಳೆಯವರು, ಅವರು ಈ ಕಡೆ ಬಂದರು, ಜೀವೋತ್ತಮರವರು. ಸಮರ್ಪಯಾಮಾಸ ತಸ್ಯಾಭಿಷೇಕಂ ಪ್ರಾಗ್ಜ್ಯೋತಿಷೇ ಕಾರಯಾಮಾಸ ಕೃಷ್ಣ. ಸಂಸ್ಥಾಪ್ಯತಂ. ಅಸ್ಸಾಂ ಅಲ್ಲ, ಇನ್ನೂ ಸ್ವಲ್ಪ ಆ ಕಡೆ ಇಂಟೀರಿಯರ್ ಹೋಗ್ಬೇಕು ಇನ್ನೂ ಕೂಡ. ಮತ್ತು ನೇಪಾಳ ಆ ಕಡೆ ಬರುತ್ತೆ. ಹಿಮಾಲಯದಲ್ಲಿ ಸೇರೋದು. ಹಿಮಾಲಯದಲ್ಲಿ ಬಟ್ ಅವೆಲ್ಲ ಈ 100 ಮಾಡಕ್ ಬರಲ್ಲ. ಬಟ್ ಅಲ್ಲಿ ಒಟ್ಟು ಹಿಮಾಲಯ ಅಲ್ಲೇ ಆ ಜಾಗದಲ್ಲಿ ಬಂತು. ನೇಪಾಳ ಅವೆಲ್ಲ ಅದು ಹತ್ರ ಸೇರಿದೆ. ಸಂಸ್ಥಾಪ್ಯತಂ ಸರ್ವ ಕಿರಾತ ರಾಜ್ಯೇ ಭೌಮಾಹೃತಂ ವೈಶ್ರವಣಾದ್ಬಲೇನ ಶಿವೇನ ದತ್ತಂ ಧನದಾಯಾತಿ ಸತ್ವಂ ಭಗದತ್ತೇ ಅಧಾತ್ ಸುಪ್ರತೀಕಂ ರಮೇಶಃ. ಸಂಸ್ಥಾಪ್ಯತಂ ಸರ್ವ ಕಿರಾತ ರಾಜ್ಯೆ. ಈಗ ಒಂದು ಕ್ಲಾರಿಫಿಕೇಶನ್ ಕೊಟ್ರು. ಯಾವ ರಾಜ್ಯ ಅದು? ಕಿರಾತರು ವಾಸ ಮಾಡೋದಲ್ಲ, ಯಾರು? ಬೇಟೆಗಾರರು, ಬೇಡರ ರಾಜ್ಯ. ಅದಕ್ಕೆ ಅಧಿಪತಿಯಾಗಿದ್ದ ಇವ. ಕಿರಾತ ರಾಜ್ಯೆ ಭೌಮಾಹೃತಂ ವೈಶ್ರವಣಾದ್ಬಲೇನ ಶಿವೇನ ದತ್ತಂ ಧನರಾಯಾತಿ ಸತ್ವಂ ಭಗದತ್ತೇ ಅಧಾತ್ ಸುಪ್ರತೀಕಂ ರಮೇಶಃ. ಅವನತ್ರ ಸುಪ್ರತೀಕ ಅಂತ ಕುಬೇರನ ಆನೆ. ಅವನೇನ್ ಮಾಡಿದ್ದ? ನರಕಾಸುರ ಹೋಗಿ ಕುಬೇರನ ಸೋಲಿಸಿ ಆನೆ ಕಿತ್ಕೊಂಡು ಬಂದ. ಅವನು ಆನೆ ಬಿಟ್ಟಿರ್ಲಕ್ಕಾಗ್ಲಿಲ್ಲ ಆತನ ಕೈಲಿ. ಏನ್ ಮಾಡ್ಬಿಟ್ಟ? ಏನಾರು ಮಾಡಿ ತಗೋಬೇಕು, ತಗೊಳ್ಳೋ ಸಾಧ್ಯತೆ ಇಲ್ಲ, ಬ್ರಹ್ಮದೇವ್ರ ವರ ಇದೆ, ಅವನು ಏನು ಮಾಡಕ್ ಬರೋದಿಲ್ಲ ಅಂತ ಅವ್ನ ಮಗನಾಗೆ ಹುಟ್ಬಿಟ್ಟ ಅಲ್ಲಿ ಅಂತೆ. ಹೊರಗೆ ಉತ್ತರಾಧಿಕಾರಿ ಸಿಕ್ಕತ್ತಲ್ಲ ಆಸ್ತಿ. ನಾಯಿಗೆ ಅಷ್ಟೆಲ್ಲ ಮಾಡ್ತಾರೆ ಇವತ್ತು. ಆನೆ ಮಾಡೋದೇನು ದೊಡ್ಡದಲ್ಲ, ಗೊತ್ತಾಯ್ತಾ? ಬಟ್ ಆನೆ ಸಾತ್ವಿಕ ಈ ಮತ್ತೆ ಅದು. ಅದಕ್ಕೋಸ್ಕರ ಹಾಗೆ ನಡೆಯುತ್ತೆ. ಸುಪ್ರತೀಕ ಅಂತ ಅದಕ್ಕೆ ಹೆಸರು. ಸುಪ್ರತೀಕಂ ರಮೇಶಃ. ಸುಪ್ರತೀಕಂದ್ರೆ ಒಪ್ಪಿಷ್ಟ. ನಾನು ಧನದಾಯ ಅಂದ್ರೆ ಕುಬೇರ. ಶಿವೇನ ದತ್ತಂ ಧನದಾಯ. ರುದ್ರದೇವರು ಅದು ಹುಟ್ಟಿದ್ದು ಸಮುದ್ರ ಮಥನ ಕಾಲ ಕೊಟ್ಟಿದ್ದದು. ರುದ್ರದೇವರ ಹತ್ರ ಇತ್ತು. ಅದನ್ನ ಅವರು ಕುಬೇರನ ಕೊಟ್ಟು, ಯಾಕಂದ್ರೆ ಫ್ರೆಂಡ್ಸ್ ಅವರು, ರಾಜರಾಜ ಸಖ ಅಂತ ಹೇಳ್ತಾರೆ ರುದ್ರದೇವರಿಗೆ. ಈ ಉತ್ತರ ದಿಕ್ಕಿನ ಅಧಿಪತಿ ಕುಬೇರ, ಆ ಕಡೆ ಈಶಾನ್ಯ ಜೊತೆ ಹತ್ತತ್ರ ಇದ್ದಾರೆ ಅವರು. ಅದಕ್ಕೋಸ್ಕರ ಇಟ್ಕೊಳ್ಳೋದ ಕೊಟ್ಟಿದ್ರು. ಅದನ್ನು ಅಪಹರಣ ಮಾಡಿದ್ದ. ಅದೀಗ ವಾಪಸ್ ಬಂತು. ಕರೀಂದ್ರ ಮೇಕಂ ತಂ ನಿಧಾಯೈವ ತಸ್ಮಿನ್ ಕೃತ್ವಾ ಪ್ರಸಾದಂಚ ವಸುಂಧರಾಯಾ. ಅನುಗ್ರಹ ಮಾಡಿ, ಭೂದೇವಿಗೂ ಕೂಡ ಅನುಗ್ರಹ ಮಾಡಿ, ಚತುರ್ದಂತಾನ್ ಷಟ್ಸಹಸ್ರಾನ್ ಕರೀಂದ್ರಾನ್ ಪಯೋಬ್ಧಿ ಜಾತಾನ್ ಪ್ರಾಹಿಣೋತ್ ದ್ವಾರವತ್ಯೈ. ಇನ್ನು 6,000 ಆನೆಗಳಿದ್ದು. 6,000 ಆನೆಗಳು. ಅವೆಲ್ಲ ಚತುರ್ದಂತ, 4 ದಂತ ಇರೋವು.
4 ದಂತ, 2 ದಂತದ ಆನೆಗಳಲ್ಲ, 4 ದಂತದ ಆನೆಗಳು 6,000 ಆಯ್ತು. ಅವೆಲ್ಲ ಏನವು? ವಯೋಬ್ಧಿಜಾನ್ ಪ್ರಾಹಿಣೋ ಸಮುದ್ರ ಮತನ ಕಾಲಕ್ಕೆ ಹುಟ್ಟಿತು. ಅದು ಅಲ್ಲಿ ಹೇಳಿಲ್ಲ, ಇಲ್ಲಿ ಹೇಳಿದ ಸೇರ್ಸ್ಕೋಬೇಕಾದ್ರೆ ಅಲ್ಲಿ ಬರಿಬೇಕಾದ್ರೆ ಮುಂದೆ ಹೇಳೋದನ್ನ ಸೇರ್ಸ್ಕೊಂಡು ಬರಿಬೇಕಾದ್ರೆ, ಇಲ್ಲಿ ಹೇಳ್ಬೇಕಾದ್ರೆ ಹಿಂದಿನ ರೆಫರೆನ್ಸ್ ಕೊಡಬೇಕು. ಅವಾಗೇನ ಟಿಪ್ಪಣಿ ಟೀಕಾ ಯಾತಕ್ಕೆ ಬೇಕು? ಅದಕ್ಕೆ ಬೇಕು ಟೀಕಾ ಟಿಪ್ಪಣಿಗಳು. ಓದೋರಿಗೆ ಅವ್ರು ಓದಿರ್ತಾರ ಅಂತ ಗೈಡ್ ಮಾಡ್ಬಿಡ್ತಾರೆ. ಗೊತ್ತಾಯ್ತಾ? ಅಲ್ಲಿ ಹೇಳಿಲ್ಲ ಅಂತ ಹೇಳಿ ಅನುಕ್ತಿ, ಇಲ್ಲಿ ಮುಕ್ತಿ ಮಾಡಿ. ಇಲ್ಲಿ ಹೇಳ್ಬೇಕು ಅಂತ ಬಿಟ್ಟಿದ್ರು, ಇಲ್ಲಿ ಹೇಳಿದ್ರು ಅಷ್ಟೇ. ಕೆಲವನ್ನ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿದ್ರೆ ಸ್ವಾರಸ್ಯ ಬರೋದು. ಅದಕ್ಕೆ ಇಲ್ಲಿ ಹೇಳಿದ್ರು, ಈಗ ಅರ್ಥ ಆಯ್ತು ಏನ? ಅದರಲ್ಲಿ ಒಂದು ಸುಪ್ರತೀಕ, ಒಂದು ಸುಪ್ರತೀಕ, ಅದು ಐರಾವತ, 8 ಆನೆಗಳು ಅವೇನೆ. ಅದ್ರ ಸುಪ್ರತೀಕನು ಸೇರಿ ಉತ್ತರ ದಿಕ್ಕಿನ ಹೊರ ಆನೆ ಅದೇನೆ. ಅದು ಸಾಂಸ್ಯ, ಒಂದು ರೂಪದಲ್ಲಿ ಅಲ್ಲಿ ಇದ್ದೇ ಇದೆ. ಕುಬೇರ ಒಂದು ರೂಪ, ಇನ್ನೊಂದು ರೂಪದಲ್ಲಿ ಇಲ್ಲಿ ಬಂದಿದೆ. ಸಮುದ್ರ ಮತದಲ್ಲಿ ಬಂದಂತ ಪ್ರತ್ಯೇಕ ಅದನ್ನ ರುದ್ರದೇವರ ಹತ್ರ ಇತ್ತು, ಅವ್ರ ಯುದ್ಧ ಕೊಟ್ರು. ಯಾರಿಗೆ? ಆಯ್ತಾ, ಇಲ್ಲಿ ಹೇಳಿದ್ರಲ್ಲ, ಶಿವನ ಇಬ್ರು ಹತ್ರ ಇದ್ದವರು, ತಾರತಮ್ಯದಲ್ಲಿ ಬೇರೆ ಅವರು ಜೊತೆ ಇದ್ದವರು ಇವ್ರಿಗೆ ಕೊಟ್ರು. ಇದೆಲ್ಲ ಈ ಕೃಷ್ಣ ಅದಿಷ್ಟು ಸಂಪತ್ತು ಇಟ್ಕೊಂಡಿದ್ದಲ್ಲ, ಅದಿಷ್ಟು ಎಲ್ಲಿ ಕಳಿಸ್ತಾ? ಈಗ ದ್ವಾರಕೆಗೆ ಕಳಿಸಿದ. ಅಲ್ಲಿಗೆ ನಾಳೆ ಎಷ್ಟು ಮುಂದೆ ಏನೇನಾಗತ್ತೆ ನೋಡಿ. ಇದು ಪಾರಿಜಾತ ಪರ್ಣ, ನಾಳೆ ಪಾರಿಜಾತ ಪಡ ಪ್ರಸಂಗ ಬರುತ್ತೆ, ಅಲ್ಲೇ ಒಂದು ಯುದ್ಧ ಮತ್ತೆ.